ಈ ಕ್ಲಾಸಲ್ಲಿ ಬಾಡ್ ಮಾಸ್ ನ ತಿಳ್ಕೋಣ. ಇದೊಂದು 2 to 3 ಕ್ಲಾಸಸ್ ರನ್ ಮಾಡ್ಬೇಕಾಗತ್ತೆ, ಯಾಕಂದ್ರೆ ಒಂದು 20% ಜನಕ್ಕೆ ಬೇಸಿಕ್ ಮ್ಯಾಥ್ಸ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ. ಅದನ್ನ ರೆಕ್ಟಿಫೈ ಮಾಡ್ಕೊಳ್ಳಿ. ಯಾದಕ್ಕೆ ಅಂದ್ರೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಪ್ರಾಬ್ಲಮ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ MCA ಅನ್ನೋರ್ಗೆ ಫಂಡಮೆಂಟಲ್ ಆಗುತ್ತೆ. 1 or 2 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಫಾರ್ MBA. MCA ನಲ್ಲಿ ಸಿಂಪ್ಲಿಫಿಕೇಶನ್ ಮೇಲೆ ಕೇಳಲ್ಲ. ಸಿಂಪ್ಲಿಫಿಕೇಶನ್ ಸರ್ಟ್ಸ್ ಈಕ್ವೇಶನ್ಸ್ ಇರ್ಬೋದು ಅಥವಾ ಎಕ್ಸ್ಪೋನೆಂಟ್ಸ್. ನಾನು ರೆಕಾರ್ಡಿಂಗ್ ಶೇರ್ ಮಾಡಿದ್ದೀನಲ್ವಾ, ಆ ತರದ ಕ್ವಶನ್ಸ್ಗಳು ಕೇಳ್ತಾರೆ. MCA ನಲ್ಲಿ 1 or 2 ಕ್ವಶನ್ಸ್ ಇದ್ದೇ ಇರುತ್ತೆ. ಅದಕ್ಕೂ ಸಹ ಈ ಫಂಡಮೆಂಟಲ್ಸ್ ಬೇಕಾಗತ್ತೆ. ಸೊ ಈ ಬಾಡ್ ಮಾಸ್ಕ್ ಹೋಗೋದಕ್ಕಿಂತ ಮುಂಚೆ ನಾನು ಫ್ರಾಕ್ಷನ್ಸ್ ನ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ವಾಟ್ ಈಸ್ ಫ್ರಾಕ್ಷನ್ಸ್ ಅಂತ ಹೇಳಿದ್ರೆ, ಇಟ್ ಇಸ್ ಅ ನಂಬರ್ ವಿಚ್ ಕಂಟೈನ್ಸ್ ನ್ಯೂಮರೇಟರ್ ಅಂಡ್ ಡಿನೋಮಿನೇಟರ್. ಅಷ್ಟೇ ನೆನ್ಪಿಟ್ಕೊಳ್ಳಿ. ಇಟ್ ಇಸ್ ಎ ನಂಬರ್ contains numerator and denominator. Example 1/2 ಇರ್ಬೋದು, 3/5 ಇರ್ಬೋದು, ಎನಿಥಿಂಗ್, 7/19 ಇರ್ಬೋದು, ಎನಿಥಿಂಗ್. ಇದೆಲ್ಲ ಫ್ರಾಕ್ಷನ್ಸ್ಗೆ ಎಕ್ಸಾಂಪಲ್ ಆಗುತ್ತೆ. ಫಸ್ಟ್ ಲೈನ್ ಬರ್ಕೊಳ್ಳಿ. ಕೇಳಿಸ್ತಾ ಇದೆ ಅಲ್ವಾ? Yes, sir. ಓಕೆ. ಸೊ ಇದಾದ್ಮೇಲೆ ನನಗೆ ಇನ್ನೊಂದು ಫ್ಯೂ ಪಾಯಿಂಟ್ಸ್ ಬೇಕಾಗುತ್ತೆ. ದಟ್ ಈಸ್, ಈ ಫ್ರಾಕ್ಷನ್ಸ್ ಅಲ್ಲಿ ಮೇಜರ್ ಟೈಪ್ಸ್ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸುಮಾರಷ್ಟಿದೆ. ಪ್ರಾಪರ್ ಫ್ರಾಕ್ಷನ್ ಅಂದ್ರೆ ನಮ್ಗೆ ಒಂದು ಐಡಿಯಾ ಇರಬೇಕು. ಪ್ರಾಪರ್ ಫ್ರಾಕ್ಷನ್, ಇಂಪ್ರಾಪರ್ ಫ್ರಾಕ್ಷನ್, ಥರ್ಡ್ ಒನ್ ಇಸ್ ಮಿಕ್ಸ್ಡ್ ಫ್ರಾಕ್ಷನ್ಸ್. ಲೈಕ್ ಫ್ರಾಕ್ಷನ್ಸ್, ಅನ್ಲೈಕ್ ಫ್ರಾಕ್ಷನ್ಸ್ ಸುಮಾರಷ್ಟು ಬರುತ್ತೆ. ಡೆಸಿಮಲ್ ಫ್ರಾಕ್ಷನ್ಸ್ ಅದೆಲ್ಲ. ಈ ಫ್ರಾಕ್ಷನ್ಸ್ ಅಲ್ಲಿ ಫಸ್ಟ್ ಇದನ್ನ ತಿಳ್ಕೊಳ್ಳೋಣ. ಇದು ಬಾಡ್ ಮಾಸ್ಗೆ ಹೆಲ್ಪ್ ಆಗುತ್ತೆ. ಡೆಸಿಮಲ್ ಫ್ರಾಕ್ಷನ್ಸ್ ಎಲ್ಲ ಇನ್ನೊಂದ್ಸಲ ಡಿಸ್ಕಸ್ ಮಾಡೋಣ. ಪ್ರಾಪರ್ ಫ್ರಾಕ್ಷನ್ ಆಲ್ಸೋ ಎ ಫ್ರಾಕ್ಷನ್. ಸೊ ಇದೇನಾಗಿರುತ್ತೆ ಅಂದ್ರೆ ನೋಡಿ, ನ್ಯೂಮರೇಟರ್ ವ್ಯಾಲ್ಯೂ ಡಿನಾಮಿನೇಟರ್ ಗಿಂತ ಕಡಿಮೆ ಇರುತ್ತೆ. ಇದನ್ನ ನಾವು ಪ್ರಾಪರ್ ಫ್ರಾಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 3/5 ನೋಡಿ, ನ್ಯೂಮರೇಟರ್ ವ್ಯಾಲ್ಯೂ ಲೆಸ್ಸರ್ ದ್ಯಾನ್ ಡಿನಾಮಿನೇಟರ್. ಸೊ ಏನಾದ್ರೂ ಒಂದು ಸಿಂಬಾಲಿಕ್ ಆಗಿ ಬರ್ಕೊಳ್ಳಿ ಅಷ್ಟೇ. ನ್ಯೂಮರೇಟರ್ ಇಸ್ ಲೆಸ್ ದ್ಯಾನ್ ಡಿನಾಮಿನೇಟರ್. ಇದ್ರ ವ್ಯಾಲ್ಯೂ ಏನಾಗಿರುತ್ತೆ ಅಂದ್ರೆ ಡಿವೈಡ್ ಮಾಡಿದ್ರೆ ಲೆಸ್ ದ್ಯಾನ್ 1 ಬರುತ್ತೆ. ಸೊ ಇಷ್ಟು ಪಾಯಿಂಟ್ಸ್ ನಮಗೆ ಗೊತ್ತಿದ್ರೆ ಸಾಕು. ಪ್ರಾಪರ್ ಫ್ರಾಕ್ಷನ್ ಅಂದ್ರೆ ನ್ಯೂಮರೇಟರ್ ಇಸ್ ಲೆಸ್ಸರ್ ದ್ಯಾನ್ ಡಿನಾಮಿನೇಟರ್. ನ್ಯೂಮರೇಟರ್ ಇಸ್ ಲೆಸ್ಸರ್ ದ್ಯಾನ್ ಡಿನಾಮಿನೇಟರ್. ವ್ಯಾಲ್ಯೂ ಏನಾಗಿರುತ್ತೆ ಆಲ್ವೇಸ್ ಲೆಸ್ಸರ್ ದ್ಯಾನ್ 1. ನೋಡಿ, ಇದು 0.5 ಬಂದ್ರೆ ಇದು 0.6 ಬರುತ್ತೆ. ಯಾವುದೇ ಪ್ರಾಪರ್ ಫ್ರಾಕ್ಷನ್ ನ ನೀವು ಡಿವೈಡ್ ಮಾಡಿ, ಯು ವಿಲ್ ಗೆಟ್ ಲೆಸ್ ದ್ಯಾನ್ 1. ಹಂಗಂದ್ರೆ ಇಂಪ್ರಾಪರ್ ಫ್ರಾಕ್ಷನ್ ಅಂತ ಹೇಳಿದ್ರೆ ಆರಾಮಾಗಿ ಹೇಳ್ಬೋದು ಇದ್ರ ಆಪೋಸಿಟ್. ಸೊ ನೋಡಿ, 5/3 ಇರ್ಬೋದು, 9/4 ಇರ್ಬೋದು. ಇದೆಲ್ಲ ಇಂಪ್ರಾಪರ್ ಫ್ರಾಕ್ಷನ್ಗೆ ಎಕ್ಸಾಂಪಲ್ ಆಗುತ್ತೆ. ನೋಡಿ, ಇದೇನಾಗಿರುತ್ತೆ ಅಂದ್ರೆ ನ್ಯೂಮರೇಟರ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಡಿನಾಮಿನೇಟರ್. ಡಿನಾಮಿನೇಟರ್ ಗಿಂತ ಹೆಚ್ಚಿಗೆ ಇರುತ್ತೆ ನ್ಯೂಮರೇಟರ್ ವ್ಯಾಲ್ಯೂ. ಇದನ್ನ ನಾವು ಇಂಪ್ರಾಪರ್ ಫ್ರಾಕ್ಷನ್ ಅಂತ ಕರಿತೀವಿ. ಇದ್ರ ವ್ಯಾಲ್ಯೂ ಏನಾಗಿರುತ್ತೆ ಆಲ್ವೇಸ್ ಗ್ರೇಟರ್ ದ್ಯಾನ್ 1. ಇದನ್ನ ಡಿವೈಡ್ ಮಾಡಿದ್ರೆ ಒಂದಕ್ಕಿಂತ ಜಾಸ್ತಿ ಸಿಗುತ್ತೆ. ನೋಡಿ, ಇದು 1 ಪಾಯಿಂಟ್ ಸಮಥಿಂಗ್ ಸಿಗುತ್ತೆ, ಇದು 2 ಪಾಯಿಂಟ್ ಸಮಥಿಂಗ್ ಸಿಗುತ್ತೆ. ಸೊ ಇದು ಇಂಪ್ರಾಪರ್ ಫ್ರಾಕ್ಷನ್. ಮಿಕ್ಸ್ಡ್ ಫ್ರಾಕ್ಷನ್ ಅಂತ ಹೇಳಿದ್ರೆ ಇಟ್ಸ್ ಎ ಕಾಂಬಿನೇಷನ್ ಆಫ್ ಇಂಟೀಜರ್ ಪಾರ್ಟ್ ಅಂಡ್ ಫ್ರಾಕ್ಷನ್ ಪಾರ್ಟ್. ಲೈಕ್ 2 1/2, 3 4/3. ಇದೆಲ್ಲ ನಾವು ಮಿಕ್ಸ್ಡ್ ಫ್ರಾಕ್ಷನ್ ಅಂತ ಹೇಳ್ಬೋದು. ಏನಂತ ಹೇಳ್ಬೋದು? ಕಾಂಬಿನೇಷನ್ ಆಫ್ ಇಂಟೀಜರ್ ಅಂಡ್ ಫ್ರಾಕ್ಷನ್ ಪಾರ್ಟ್ ಅಂತ ಹೇಳ್ಬೋದು. ಅದನ್ನ ನಾವು ಮಿಕ್ಸ್ ಫ್ರಾಕ್ಷನ್ ಅಂತ ಕರಿತೀವಿ. ಸೊ ಐಡಿಯಾ ಬಂದಿದೆಯಾ ಇದಿಷ್ಟು? ಎಸ್ ಆರ್ ನೋ? ಇದೆಲ್ಲ ಗೊತ್ತಿರೋದೆ, ನಿಮ್ ಸ್ಕೂಲಲ್ಲೆಲ್ಲ ಕಲ್ತಿರ್ತೀರಿ. ಒಂದ್ಸಲ ಗ್ಲಾನ್ಸ್ ಮಾಡ್ತಾ ಇದ್ದೀನಿ. ಕ್ಲಿಯರ್? Yes, sir. ಓಕೆ, ಟೇಕ್ ಡೌನ್.
ಫಿನಿಶ್ಡ್? ಆಗಿದ್ಯಾ? ಎಸ್ ಸರ್. ಸೊ ಇದಾದ್ಮೇಲೆ ಇದೊಂದು ಸ್ಕ್ರೀನ್ ಶಾಟ್ ಆದ್ರೂ ತಗೊಳ್ಳಿ, ಬರ್ಕೊಂಡಿರ್ಲಿಲ್ಲ ಅಂದ್ರೆ, ಅಥವಾ ಗೊತ್ತಿದ್ರೆ ಜಸ್ಟ್ ಇಗ್ನೋರ್ ಇಟ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಂತ ಹೇಳಿದ್ರೆ ಅದನ್ನೇನು ಬರ್ಕೊಳ್ಳಾಗತ್ತೇನೋ ಇಲ್ಲ. ಈ ಮಿಕ್ಸ್ಡ್ ಫ್ರಾಕ್ಷನ್ ಇರುತ್ತಲ್ವಾ, ಮಿಕ್ಸ್ಡ್ ಫ್ರಾಕ್ಷನ್ ಇಂದ ಫ್ರಾಕ್ಷನ್ ಕನ್ವರ್ಟ್ ಮಾಡೋದು ನಮಗೆ ಗೊತ್ತಾಗ್ಬೇಕು. ಸೊ ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಮಧ್ಯೆ ಮಧ್ಯೆ ಬರ್ತಾ ಇರುತ್ತೆ, ಯಾರಿಗೂ ಕನ್ಫ್ಯೂಷನ್ ಆಗ್ಬಾರ್ದು. ನೋಡಿ 3 1/4 ಇರುತ್ತೆ. ಇದು ಹೇಗೆ ಕನ್ವರ್ಟ್ ಮಾಡ್ತೀವಿ? 4 3s are 12 plus 1 13/4 ಅಂತ ಬರ್ಕೋತೀವಾ? 3 into Yes, 4 sir. plus 1 13/4. ಸೊ ಇನ್ನೊಂದು ಯಾವ್ದೋ ಇರುತ್ತೆ 5 1/5. ಇದನ್ನು ಹೇಗೆ ಬರ್ಕೋತೀವಿ? 5 5s are 25 plus 1 26/5. ಅರ್ಥ ಆಗಿದೆ ಈ ಪಾರ್ಟು? ಮತ್ತೆ ಮಿಕ್ಸ್ ಫ್ರಾಕ್ಷನ್ ಕನ್ವರ್ಟ್ ಮಾಡಬೇಕು. MF ಅಂತ ಬರ್ತಿದ್ದೀನಿ, ಮಿಕ್ಸ್ ಫ್ರಾಕ್ಷನ್. ಅದೇಗೆ ನೋಡಿ, ಈ 13 ಅನ್ನ ನಾನು 4 ಇಂದ ಡಿವೈಡ್ ಮಾಡಿದ್ರೆ 4 3s are 12. ರಿಮೈಂಡರ್ ಎಷ್ಟು ಬರುತ್ತೆ? 1 ಬರುತ್ತಲ್ವಾ? ಮಿಕ್ಸ್ ಫ್ರಾಕ್ಷನ್ ಕನ್ವರ್ಟ್ ಮಾಡ್ಬೇಕಂದ್ರೆ ಈ ತರ ತಗೋಬೇಕು. ಫಸ್ಟ್ ಕೋಶಿಯಂಟ್ ಇಂದ ಬರ್ಕೋಬೇಕು 3, ಫಸ್ಟ್ ಕೋಶಿಯಂಟ್, ಆಮೇಲೆ ರಿಮೈಂಡರ್ 1, ಔಟ್ ಆಫ್ ಡಿವೈಸರ್ 4. ಸೊ ಇದನ್ನು ಅದೇ ರೀತಿ ಕನ್ವರ್ಟ್ ಮಾಡಿದ್ರೆ 26 ನ 5 ಇಂದ ಡಿವೈಡ್ ಮಾಡ್ತೀನಿ, 5 5s are 25, ರಿಮೈಂಡರ್ ಏನ್ ಮಿಗುತ್ತೆ? 1 ಮಿಗುತ್ತೆ. ಈ ರೀತಿ ತಗೋತೀನಿ. ಫಸ್ಟ್ ಕೋಶಿಯಂಟ್, ಆಮೇಲೆ ರಿಮೈಂಡರ್, ಆಮೇಲೆ ಡಿವೈಸರ್. ಅರ್ಥ ಆಗ್ತಿದ್ಯಾ ಹೇಗೆ ಕನ್ವರ್ಟ್ ಮಾಡಿದೆ ಅಂತ? ಮಿಕ್ಸ್ ಫ್ರಾಕ್ಷನ್ ಇಂದ ಫ್ರಾಕ್ಷನ್, ಫ್ರಾಕ್ಷನ್ ಇಂದ ಅಗೈನ್ ಮಿಕ್ಸ್ ಫ್ರಾಕ್ಷನ್. ಈ ಕನ್ವರ್ಷನ್ಸ್ ಎಲ್ಲೂ ನಿಮಗೆ ಡೌಟ್ ಆಗ್ಬಾರ್ದು. ಕ್ಲಿಯರ್? Sir. ಇದೆಲ್ಲ ಗೊತ್ತಿರೋದೆ, ಒನ್ಸ್ ಗ್ಲಾನ್ಸ್ ಮಾಡ್ಕೊಂಡು ಹೋಗ್ಬಿಡೋಣ. ಅಕಸ್ಮಾತ್ ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಇತ್ತು ಅಂದ್ರೆ ಅದನ್ನ ರೆಕ್ಟಿಫೈ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಬೇಸಿಕ್ಸ್ ಕಲಿಯೋದಕ್ಕೆ ಟೈಮ್ ಬೇಕಾಗತ್ತೆ. ಏನೂ ಗೊತ್ತೇ ಇಲ್ಲ ಬೇಸಿಕ್ಸ್ ಅಂದ್ರೆ ನಿಮ್ ಬೆಸ್ಟ್ ಎಷ್ಟಾಗತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡಿ, ಅಥವಾ ಮರ್ತೋಗಿದ್ರೆ ನೆನ್ಪು ಮಾಡ್ಕೊಳ್ಳಿ. ಆಗಿದ್ಯಾ? Yes, sir. ಈಗ ಒಂದೊಂದಾಗಿ ನಾನು ಕ್ಯಾಲ್ಕುಲೇಷನ್ಸ್ ಹೋಗ್ಬಿಡ್ತೀನಿ. ನೋಡಿ, ಬೇಸಿಕ್ ಬಾಡ್ ಮಾಸ್ ಗಿಂತ ಮುಂಚೆ ಫ್ರಾಕ್ಷನ್ ಅಡಿಷನ್ ಹೆಂಗ್ ವರ್ಕ್ ಆಗತ್ತೆ ಅಂತ ಹೇಳ್ಕೊಡ್ಬೇಕು. ಗೊತ್ತಿರುತ್ತೆ, ಆದ್ರೂ ಒಂದ್ ನಿಮಿಷ ನೋಡಿ. 1/2 ಪ್ಲಸ್ 3/2 ಇರುತ್ತೆ. ಸೊ ಸ್ಕೂಲಲ್ಲಿ ಹೇಳ್ಕೊಟ್ಬಿಟ್ಟಿರ್ತಾರೆ ಕೇಸ್ 1. ಡಿನಾಮಿನೇಟರ್ ಸೇಮ್ ಇತ್ತು ಅಂದ್ರೆ ನ್ಯೂಮರೇಟರ್ ಕ್ಯಾನ್ ಬಿ ಆಡೆಡ್ ಆರ್ ಸಬ್ಟ್ರಾಕ್ಟೆಡ್ ಅಂತ ಹೇಳ್ಕೊಟ್ಬಿಟ್ಟಿರ್ತಾರೆ. ನೋಡಿ, ಡಿನಾಮಿನೇಟರ್ ಸೇಮ್ ಇದೆ ಅಂದ್ರೆ ಡೈರೆಕ್ಟ್ ಆಗಿ ಡಿನಾಮಿನೇಟರ್ ನ ಬರ್ಕೊಬಹುದು, ನ್ಯೂಮರೇಟರ್ ಗಳನ್ನ ಆಡ್ ಮಾಡಬಹುದು. 1 + 3 is 4, 4/2 is 2. ಕರೆಕ್ಟಾ? Yes, sir. ಏನಂದ್ರೆ ಕೇಸ್ 1 ಏನಂದ್ರೆ ಡಿನಾಮಿನೇಟರ್ ಸೇಮ್ ಇತ್ತು ಅಂದ್ರೆ ನ್ಯೂಮರೇಟರ್ ಕ್ಯಾನ್ ಬಿ ಆಡೆಡ್ ಆರ್ ಸಬ್ಟ್ರಾಕ್ಟೆಡ್. ಸೊ ಆನ್ಸರ್ ಎಷ್ಟಾಗತ್ತಿದು? ಪ್ಲಸ್ ಆರ್ ಇರ್ಲಿ ಮೈನಸ್ ಆರ್ ಇರ್ಲಿ, ನೋಡಿ ಡಿನಾಮಿನೇಟರ್ ಸೇಮ್ 1/3, sir. ಯಾ 4 ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡ್ತೀನಿ, 3. 3/9 is nothing but 1/3. ಅರ್ಥ ಆಗಿದ್ಯಾ? ಕೇಸ್ 1. Yes, sir. ಇದೇ ರೀತಿ ನೀವು ಸಾಲ್ವ್ ಮಾಡ್ತೀರಾ. ಡಿನಾಮಿನೇಟರ್ ಸೇಮ್ ಇದ್ರೆ ಡೈರೆಕ್ಟ್ ಆಗಿ ನ್ಯೂಮರೇಟರ್ ಆಡೆಡ್ ಆರ್ ಸಬ್ಟ್ರಾಕ್ಟೆಡ್, ಪ್ಲಸ್ ಇದ್ರೆ ಆಡ್ ಮಾಡಿ, ಮೈನಸ್ ಇದ್ರೆ ಸಬ್ಟ್ರಾಕ್ಟ್ ಮಾಡಿ. ಒನ್ ಕೇಸ್. ಕೇಸ್ 2 ಬರ್ತೀನಿ. 1/2 ಪ್ಲಸ್ 3/4 ಇರುತ್ತೆ. ಸೊ ಇದನ್ನ ನೀವೇನ್ ಮಾಡ್ಬೇಕಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕಾಗುತ್ತೆ. ಇದನ್ನ LCM ತಗೊಳ್ಳಿ ಅಂತಾನು ಹೇಳ್ಕೊಟ್ಟಿರ್ತಾರೆ, LCM ತಗೊಂಡ್ ಮಾಡಿ ಅಂತ, ಅಥವಾ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಅಂತ ಹೇಳಿರ್ತಾರೆ. ಯೂಶ್ವಲಿ 2 ಫ್ರಾಕ್ಷನ್ ಇದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಕ್ರಾಸ್ ಮಲ್ಟಿಪ್ಲೈ ಹೆಂಗ್ ಮಾಡೋದು ಅಂದ್ರೆ ಈ ಡಿನಾಮಿನೇಟರ್ ಈ ನ್ಯೂಮರೇಟರ್ ಜೊತೆ ಮಲ್ಟಿಪ್ಲೈ ಮಾಡ್ಬೇಕು. 4 1s are 4, ಪ್ಲಸ್ ಇದ್ರೆ ಪ್ಲಸ್ ಬರ್ಕೊಳ್ಳಿ. ನೆಕ್ಸ್ಟ್ ಇದು 3 2s are 6, ಡಿವಿಷನ್ 4 2s are 8. 10 + 8 ಎಷ್ಟಾಯ್ತು? ಸಾರಿ, 6 + 4 10 ಆಯ್ತು. 10/8 ಇದೆಷ್ಟಾಯ್ತು? 5 times 4 times. ಫೈನಲ್ ಆನ್ಸರ್ ಇಸ್ 5/4. 2/7 minus 3/5. ಇದನ್ನ ಸಾಲ್ವ್ ಮಾಡಬೇಕು. ಹೇಗೆ ಸಾಲ್ವ್ ಮಾಡ್ತೀವಿ? 5 2s are 10, minus 7 3s are 21, ಡಿವಿಷನ್ 7 5s are 35. ಅರ್ಥ ಆಗತ್ತಾ ಇದು? ಡಿನಾಮಿನೇಟರ್ನೆಲ್ಲ ಮಲ್ಟಿಪ್ಲೈ ಮಾಡಿ ಡಿನಾಮಿನೇಟರ್ ಬರಿಬೇಕು. 10 ಅಲ್ಲಿ 21 ಹೋಗಲ್ಲ. ಸೊ ಇದು ಅಡಿಷನ್ ಸಬ್ಟ್ರಾಕ್ಷನ್ ಯಾರಿಗೂ ಪ್ರಾಬ್ಲಮ್ ಇಲ್ಲ ಅಲ್ವಾ? ಒಂದ್ಸಲ ಬರೋಣ. ಅಡಿಷನ್ ಸಬ್ಟ್ರಾಕ್ಷನ್. -3 - 2 ಎಷ್ಟು? -5. -5. +3 + 2 ಎಷ್ಟು? +5. +5. -3 + 2 ಎಷ್ಟು? -1. -1. +3 - 2
+1. One. ಅಂದ್ರೆ ವೆರಿ ಸಿಂಪಲ್, ಎರಡು ಮೈನಸ್ಗಳಿದ್ರೆ ಆಡ್ ಮಾಡ್ತೀನಿ ಅಡಿಷನ್ ಸಬ್ಟ್ರಾಕ್ಷನ್ ಅಲ್ಲಿ, ಸೈನ್ ಮೈನಸ್ ಎ ಇಡ್ತೀನಿ. ನೆನ್ನೆ ₹3 ಕಳೆದೋಗಿರುತ್ತೆ, ಇವತ್ತು ₹2 ಕಳೆದೋಗುತ್ತೆ, ಟೋಟಲ್ ಎಷ್ಟು ರೂಪಾಯಿ ಅಂದ್ರೆ ₹5 ಕಳೆದೋಗುತ್ತೆ. ಬಟ್ ಕಳೆದೋಗಿದೆ, ಸೊ ಮೈನಸ್. ಎರಡು ಮೈನಸ್ ಅನ್ನ ಆಡ್ ಮಾಡಿದ್ರೆ ಮೈನಸ್, ಎರಡು ಪ್ಲಸ್ ಬಂತು ಅಂದ್ರೆ ಪ್ಲಸ್ ಆಡ್ ಮಾಡ್ತೀನಿ, ಸೈನು ಪ್ಲಸ್. ಒಂದ್ ಪ್ಲಸ್ ಮೈನಸ್ ಬಂದ್ರೆ ಏನ್ ಮಾಡ್ತೀನಿ, ಸಬ್ಟ್ರಾಕ್ಟ್ ಮಾಡ್ತೀನಿ, ಬಿಗ್ಗರ್ ನಂಬರ್ ಸೈನ್ ಇಡ್ತೀನಿ. ಎರಡ್ ನಂಬರ್ ಅಲ್ಲಿ ಬಿಗ್ಗರ್ ನಂಬರ್ 3 ಅದ್ರ ಸೈನ್ ಇಡ್ತೀನಿ, ಎರಡ್ ನಂಬರ್ ಅಲ್ಲಿ ಬಿಗ್ಗರ್ ನಂಬರ್ 3 ಇದೆ ಅದ್ರ ಸೈನ್ ಇಡ್ತೀನಿ. ಅರ್ಥ ಆಗತ್ತಾ? ಇದು ಅಡಿಷನ್ ಸಬ್ಟ್ರಾಕ್ಷನ್ ಗೊತ್ತಿದೆ ಅಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ನೋಡಿ ಈಗ +10 -21 ಏನಾಯ್ತು, -11. -11/35. ಅರ್ಥ ಆಗಿದೆಯಾ ಇದು? ಎಸ್ ಸರ್. Yes, sir. ಇದನ್ನ ಕೇಸ್ 1 ಕೇಸ್ 2 ಬರ್ಕೊಳ್ಳಿ. ಎರಡು ಫ್ರಾಕ್ಷನ್ ಇತ್ತು ಅಂದ್ರೆ ಕೇಸ್ 1 ಏನಂದ್ರೆ ಡಿನಾಮಿನೇಟರ್ ಸೇಮ್ ಇದ್ರೆ ಡೈರೆಕ್ಟ್ ಆಗಿ ಆಡ್ ಮಾಡ್ತೀನಿ, ಅಕಸ್ಮಾತ್ ಸೇಮ್ ಇರ್ಲಿಲ್ಲ ಅಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ, ಅಷ್ಟೇ ನನಗೆ ಬೇಕಿರೋದು. Finished? Yes, sir. ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ 3 ಫ್ರಾಕ್ಷನ್ಸ್ ಇತ್ತು ಅಂದ್ರೆ ಅಡಿಷನ್, ಎರಡು ಫ್ರಾಕ್ಷನ್ ಇರೋದನ್ನ ಹೇಳಿದೀನಿ, 3 ಫ್ರಾಕ್ಷನ್ ಇದ್ರೆ ಏನ್ ಮಾಡ್ಬೇಕಂತ. 1/2, 3/4, 5/6 ಎನಿಥಿಂಗ್ ಈ ತರ ಇತ್ತು. ಆಗ ಏನ್ ಮಾಡ್ಬೋದು, ಸೊ ಹಿಂಗೂ ಮಾಡ್ಬೋದು. ಇವೆರಡನ್ನ ಫಸ್ಟ್ ಆಡ್ ಮಾಡಿ ಆಮೇಲೆ ಒಂದು ಸಿಂಗಲ್ ಫ್ರಾಕ್ಷನ್ ಆಗುತ್ತೆ, ಮತ್ತೆ ಇದು ಇದ್ರ ಜೊತೆ ಆಡ್ ಮಾಡ್ಬೋದು. ಸೊ ಅದು ಒಂದು ಟೆಕ್ನಿಕ್. ಅದ್ ಬಿಟ್ಟು LCM ಮೆಥಡ್ ಅಲ್ಲಿ ಮಾಡ್ಬೋದು. ಸೊ ಡಿನಾಮಿನೇಟರ್ ಗಳಿಗೆ LCM ತಗೊಂಡು ಮಲ್ಟಿಪ್ಲೈ ಮಾಡ್ಬೋದು. ನೋಡಿ 2, 4, 6 ಇಷ್ಟಕ್ಕೆ LCM ಎಷ್ಟಾಯ್ತು, 2, 4, 6. ಲೀಸ್ಟ್ ಕಾಮನ್ ಮಲ್ಟಿಪಲ್, ಈ ಮೂರು ನಂಬರ್ ಗಳಿಂದ ಡಿವೈಡ್ ಆಗೋ ಅಂತ ಒಂದು ಕಾಮನ್ ನಂಬರ್. 2 1 times, 2 2 times, 2 3 times. Going with 2 table again, going with 3 table. 1 ಬರೋವರೆಗೂ ಗೊತ್ತಾಗತ್ತಲ್ವಾ ಇದು. 3 2s are 6, 6 2s are 12. LCM ಎಷ್ಟು, 12. 3 4 5 ಎಷ್ಟೇ ಫ್ರಾಕ್ಷನ್ ಬಂದ್ರು ಇದೇ ತರನೇ LCM. ಡಿನಾಮಿನೇಟರ್ ಅಲ್ಲಿ LCM ಏನಿರುತ್ತೆ ಅದು ಬರ್ಕೊಂಡ್ ಬಿಡ್ಬೇಕು. ನಿಮ್ಗೆ ಏನ್ ಹೇಳ್ಕೊಟ್ಟಿರ್ತಾರೆ, ಈ 2ಗೆ ಏನ್ ಮಲ್ಟಿಪ್ಲೈ ಮಾಡಿದ್ರೆ 12 ಬರುತ್ತೆ ನೋಡ್ಕೊಂಡು ಬರೀರಿ ಅಂತ ಹೇಳ್ಕೊಟ್ಟಿರ್ತಾರೆ. ಅದ್ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಅದೆಲ್ಲ ಬಿಟ್ಟಾಕ್ಬಿಡಿ. ಇಲ್ಲಿ ಏನ್ ಫ್ರಾಕ್ಷನ್ ಇದೆ ಅದ್ ಬರ್ಕೊಂಡು LCM ನ ಮಲ್ಟಿಪ್ಲೈ ಮಾಡಿ, ಪ್ಲಸ್ ಇತ್ತಾ ಬರ್ಕೊಳ್ಳಿ 3/4. ಈ ಫ್ರಾಕ್ಷನ್ಗೂ LCM ನ ಮಲ್ಟಿಪ್ಲೈ ಮಾಡಿ, ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್ ಬರ್ಕೊಳ್ಳಿ. ಪ್ಲಸ್ ಇದೆ 5/6 × 12. ಸೊ ಪ್ರಾಬಬ್ಲಿ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದೀನಿ. 2 1 time, 2 6 times. 6 × 1 6. 4 1 time, 4 3 times. 3 3s are 9. 6 1 time, 6 2 times. 5 2s are 10. Division 12. Total ಎಷ್ಟಾಯ್ತು, 19. 19 plus 6 25. So this is the answer. ಗೊತ್ತಾಗಿದೆಯಾ ಇದು? Yes or no? Yes sir. ಓಕೆ, ಟೇಕ್ ಡೌನ್. ನಿಮ್ಗೆ ಗೊತ್ತಿದೆ ಅಂದ್ರೆ ಇಗ್ನೋರ್ ಇಟ್ ಅಷ್ಟೇ, ಜಸ್ಟ್ ನೋಡಿ. ಸೊ ಯಾರಿಗೆ ಬೇಸಿಕ್ ಪ್ರಾಬ್ಲಮ್ ಇದೆ ಅವ್ರು ಬರ್ಕೊಳ್ಳಿ ಅಷ್ಟೇ, ಯಾಕಂದ್ರೆ ಪ್ರಾಕ್ಟೀಸ್ ಮಾಡಕ್ ಬೇಕಾಗತ್ತೆ. ನಿಮ್ಗೆ ಇದೆಲ್ಲ ಗೊತ್ತಿದೆ ಅಂದ್ರೆ ಜಸ್ಟ್ ನೋಡಿ ಅಷ್ಟೇ, ಯಾರು ಬರ್ಕೊಳ್ಳೋ ಪ್ರಯತ್ನನೂ ಮಾಡಬೇಡಿ ಗೊತ್ತಿದೆ ಅಂದ್ರೆ. ಫಿನಿಶ್ಡ್? No sir. ಓಕೆ. ಇಲ್ಲೆಲ್ಲೋ ಒಂದ್ ಕಡೆ ಮಿಸ್ ಆಗ್ಬಿಟ್ರೆ ಕ್ವಾಂಟಿಟೇಟಿವ್ ಪ್ರಾಬ್ಲಮ್ಸ್ ಅರ್ಥ ಆಗಲ್ಲ. ಅದು ಎಲ್ಲರಿಗೂ ಪ್ರಾಬ್ಲಮ್ ಇರಲ್ಲ, 20% ಜನ ಕಷ್ಟ ಇರೋದು. ಅದನ್ನ ರೆಕ್ಟಿಫೈ ಮಾಡಬೇಕು. ಯಾರಿಗಿದೆ ಅಂತ ನಾನು ಪರ್ಸನಲಿ ಕೇಳಕ್ಕಾಗಲ್ಲ. ಈ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಿರ್ಬೇಕಾದ್ರೆ ನಿಮ್ಗೆ ಗೊತ್ತಾಗತ್ತೆ ಕ್ಯಾಚ್ ಮಾಡಕ್ ಆಗ್ತಿದ್ಯಾ ಇಲ್ವಾ ಅಂತ. ಆಗ್ತಿಲ್ಲ ಅಂದ್ರೆ ನಿಮಗೆ ಪ್ರಾಬ್ಲಮ್ ಇದೆ ಅಂತ ಸರಿ ಪಡಿಸ್ಕೋಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ಹಾಕ್ಲಾ? ಇನ್ನೊಂದು ಪ್ರಾಬ್ಲಮ್ ಹಾಕ್ಬಿಡಿ ಮುಂದಕ್ಕೆ ಹೋಗೋಣ. 1/2 - 1/3 + 2/3. ಇದನ್ನ ಸಾಲ್ವ್ ಮಾಡಿ. ಫಾಸ್ಟ್ ಆಗಿ ನೀವು ಸಾಲ್ವ್ ಮಾಡಿ, ನಾನು ಸಾಲ್ವ್ ಮಾಡ್ತೀನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. LCM ಎಷ್ಟು, 6 2 3 3. 2 ಇಂದ ಒಂದ್ಸಲ, 3 ಇಂದ ಒಂದ್ಸಲ ಆಗತ್ತಲ್ಲ. 133 ಅಂತ ಓದ್ಕೋಬಾರ್ದು. 3 2s are 6. LCM is 6. ಏನ್ ಮಾಡ್ಬೇಕು, LCM 6 ಹಾಕಿ 1/2 × 6, 1/3 × 6,
ಮೈನಸ್ ಇದೆ, ಮೈನಸ್ ಹಾಕಿದ್ದೀನಿ, ಪ್ಲಸ್ 2/3 ಇಂಟು 6 ಗೊತ್ತಾಗ್ತಿದೆ ಅಲ್ವಾ? 2 1 time, 2 3 times, 3 1s are 3, minus 3 1 time, 3 2 times, plus into minus, minus, plus 3 1 time, 3 2 time, 2 2s are 4, division 6. ಈಗ ಅಡಿಷನ್ ಆದ್ರೂ ಮಾಡಿ, ಫಸ್ಟ್ ಸಬ್ಟ್ರಾಕ್ಷನ್ ಆದ್ರೂ ಮಾಡಿ. ಇದರಲ್ಲಿ ಇದನ್ನ ಕಳೆದ ಆಡ್ ಮಾಡಿದ್ರು ಒಂದೇ, ಅಥವಾ ಇದನ್ನ ಆಡ್ ಮಾಡಿ ಕಳೆದ್ರು ಒಂದೇ. 4 plus 3 7, ಏನಿಲ್ಲ ಅಂದ್ರೂ ಪ್ಲಸ್ ಅಲ್ಲ. 7 minus 2 is 5, 5/6 ಬಂತಾ? Yes or no? Yes, sir. Okay, thank you. So fraction addition subtraction ಯಾರಿಗೂ ಪ್ರಾಬ್ಲಮ್ ಇಲ್ಲ ಅನ್ನಂಗ ಆಯ್ತು. ನೆಕ್ಸ್ಟ್ ಫ್ರಾಕ್ಷನ್ ಮಲ್ಟಿಪ್ಲಿಕೇಶನ್. ಇದೊಂದು ಸ್ವಲ್ಪ ಬೇಸಿಕ್ ಇದೆ, ಆಮೇಲೆ ಪ್ರಾಬ್ಲಮ್ಸ್ ಕೊಟ್ಟೋಗ್ಬಿಡ್ತೀನಿ. ಫ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ನೋಡಿ, 2/5 ಇಂಟು 1/3 ಇಂಟು 25/8 ಇರುತ್ತೆ ಅಂತ ಇಟ್ಕೊಳ್ಳಿ. ಸೊ ನಾನು ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದ್ರೆ, ನಾನು ಒಂದು 5-6 ವರ್ಷದಿಂದ ಪಾಠ ಮಾಡ್ಬೇಕಾದ್ರೆ ನಾನು ಇಲ್ಲಿಂದ ಈ 5 1s 5s ಅಂತ ಕ್ಯಾನ್ಸಲ್ ಮಾಡಿದ್ದೀನಿ, ಕಟ್ ಮಾಡಿದ್ದೀನಿ. ಅವ್ರೇನ್ ಹೇಳ್ತಿದ್ದಾರೆ, ಸರ್ ನೀವ್ ಯಾಕೆ ಈ ನಂಬರ್ ಇಂದ ಈ ನಂಬರ್ ಕಟ್ ಮಾಡಿದ್ರಿ, ಈ ನಂಬರ್ಗೆ ಅಷ್ಟೇ ಮಾಡ್ಬೇಕಲ್ವಾ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಪ್ಲಸ್ ಮೈನಸ್ ಇದ್ರೆ ಹಂಗೆ, ಇಂಟು ಇದ್ರೆ ಯಾವ ನ್ಯೂಮರೇಟರ್ ಇಂದ ಯಾವ ಡಿನಾಮಿನೇಟರ್ ಬೇಕಾದ್ರೂ ಕಟ್ ಮಾಡ್ಬೋದು, ಅಥವಾ ಯಾವ ಡಿನಾಮಿನೇಟರ್ ಇಂದ ಯಾವ ನ್ಯೂಮರೇಟರ್ ಬೇಕಾದ್ರೂ ಕಟ್ ಮಾಡ್ಬೋದು. ಕರೆಕ್ಟಾ? ಮಲ್ಟಿಪಲ್ಸ್ ಅಲ್ಲಿ ಇದ್ರೆ 5 1 ಟೈಮ್, ಅಥವಾ ಎಲ್ಲಾ ನ್ಯೂಮರೇಟರ್ನು ಒಂದ್ಸಲ ಮಲ್ಟಿಪ್ಲೈ ಮಾಡಿ ಬರ್ದು, ಎಲ್ಲಾ ಡಿನಾಮಿನೇಟರ್ನೆಲ್ಲ ಒಂದ್ಸಲಿ ಮಲ್ಟಿಪ್ಲೈ ಮಾಡಬಾರ್ದು, ಕಟ್ ಮಾಡ್ಬೋದು. ಇಲ್ಲೇ ಕ್ಯಾನ್ಸಲ್ ಮಾಡ್ಕೊಂಡು ಹೋಗೋಣ. ದಟ್ ಈಸ್ ದ ಬೆಸ್ಟ್ ವೇ. 2 1 ಟೈಮ್, 2 4 ಟೈಮ್ಸ್. ಕರೆಕ್ಟಾ? ನ್ಯೂಮರೇಟರ್ ಅಲ್ಲಿ 5 ಇದೆ, ಏನಿಲ್ಲ ಅಂದ್ರೂ 1, 5 ಇಂಟು 1 ಇಂಟು 1. ಇಲ್ಲಿ ಕಾಟ್ ಮಾಡಿದೀನಿ ಅಂದ್ರೆ 1 ಟೈಮ್ ಅಂತ ಅರ್ಥ ಮಾಡ್ಕೋಬೇಕು. 0 ಅಂತ ಅರ್ಥ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡಿ 0 ಅಂತ ಬರೀಬಾರ್ದು. ಕ್ಲಿಯರ್? 3 4s are 12. ಸೊ 5/12 ಅರ್ಥ ಆಗತ್ತಾ ಇದು? ಸೊ ಅದು ಒಂದು ಪಾಯಿಂಟ್ ಆಯ್ತು. ಫ್ರಾಕ್ಷನ್ ಡಿವಿಷನ್ಗೆ ಹೋಗೋಣ. ಅಂದ್ರೆ ನನಗೆ ಬೇಕಾಗಿರೋದು ಇಷ್ಟು, ಯಾವ ನ್ಯೂಮರೇಟರ್ ಇಂದ ಯಾವ ಡಿನಾಮಿನೇಟರ್ ಬೇಕಾದ್ರೂ ಕಟ್ ಮಾಡ್ಬೋದು. ಯಾವಾಗ? ಓನ್ಲಿ ಇಂಟು ಇದ್ದಾಗ. 1/2 ಪ್ಲಸ್ 3/4 ಪ್ಲಸ್ 8/2 ಈ ತರ ಏನೋ ಇದೆ, 8/5 ಈ ತರ ಏನೋ ಇದ್ದಾಗ ಇದನ್ನು ಕ್ಯಾನ್ಸಲ್ ಮಾಡಂಗಿಲ್ಲ, ಯಾಕಂದ್ರೆ ಪ್ಲಸ್ ಇದೆ. ಪ್ಲಸ್ ಮೈನಸ್ ಇದ್ರೆ ಆಗಲ್ಲ, ಓನ್ಲಿ ಇಂಟು ಇದ್ದಾಗ ಅಷ್ಟೇ. ಕ್ಲಿಯರ್? ಫ್ರಾಕ್ಷನ್ ಡಿವಿಷನ್ ಒಂದು ನೋಡ್ಬಿಡಿ, ಅಲ್ಲಿ ಮುಗಿಯುತ್ತೆ. ಕಾನ್ಸೆಪ್ಟ್ಸ್ ಕೊಟ್ಟೋಗೋಣ. ಇದು ಇಂಪಾರ್ಟೆಂಟು, ಸುಮಾರಷ್ಟು ಕಡೆ ಬರ್ತಾನೆ ಇರುತ್ತೆ, ನಿಮ್ಗೆ ಯಾರಿಗೂ ಕನ್ಫ್ಯೂಸ್ ಆಗ್ಬಾರ್ದು ಎಲ್ಲೂ. ನೋಡಿ, ಈಗ ಯಾವ್ದೋ ಒಂದು ನಂಬರ್ ತಗೊಂತೀನಿ, 1/4 ಡಿವಿಷನ್ 1/5 ತಗೋತೀನಿ. ಈ ಇಂಟೀಜರ್ ನಂಬರ್ನ ಡಿವೈಡ್ ಮಾಡೋ ತರ ಇದು ಮಾಡಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, 25 ಡಿವಿಷನ್ 5 ಕೊಟ್ಬಿಟ್ಟಿದ್ರೆ ನಾನೇನ್ ಬರ್ಕೊಂತಿದ್ದೆ, 25 5 ಇಂದ ಡಿವೈಡ್ ಮಾಡಿ 5 5s 25 0 ಅಂತ ಬರ್ಕೊಂಡ್ಬಿಡ್ತಿದ್ದೆ. ಇದ್ ನಂಗೆ ಬರ್ಕೊಳಕ್ಕಾಗತ್ತಾ? 1/4 ನಾನು 1/5 ಇಂದ ಡಿವೈಡ್ ಮಾಡ್ತೀನಿ ಅಂದ್ರೆ ಆಗತ್ತಾ? ಆಗಲ್ಲ. ಫ್ರಾಕ್ಷನ್ ನ ಈ ಮೆಥಡ್ ಅಲ್ಲಿ ಸಾಲ್ವ್ ಮಾಡಕ್ ಆಗಲ್ಲ. ಇಂಟೀಜರ್ ನ ಆದ್ರೆ ಈ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ಬೋದು. ಸೊ ಮತ್ತೆ ಹೇಗೆ ಸಾಲ್ವ್ ಮಾಡ್ಬೇಕು ನೋಡಿ. ಸೊ ಈ ಫ್ರಾಕ್ಷನ್ ಅನ್ನ ಈ ತರ ಬರ್ಕೊಬೋದಾ? 1/4 ಡಿವಿಷನ್ ಅನ್ನ ಈ ತರನು ಬರ್ಕೊಬೋದಾ? 1/5. ಫ್ರಾಕ್ಷನ್ ಡಿವಿಷನ್ ಇಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್ ಆಫ್ ರೆಸಿಪ್ರೋಕಲ್ ಅಂತ ನೆನ್ಪಿಟ್ಕೊಳ್ಳಿ. ಫ್ರಾಕ್ಷನ್ ಡಿವೈಡ್ ಮಾಡೋದು ಅಂದ್ರೆ ಇದನ್ನ ರೆಸಿಪ್ರೋಕಲ್ ಮಾಡಿ ಮಲ್ಟಿಪ್ಲೈ ಮಾಡೋದು ಅಂತಾನೆ ಅರ್ಥ. 1/4 ಹಂಗೆ ಬರ್ಕೋತೀನಿ ನ್ಯೂಮರೇಟರ್ ಅಲ್ಲಿ, ಇದು ಮೇಲೆ ಹೋದ್ರೆ ಏನಾಗುತ್ತೆ, ರೆಸಿಪ್ರೋಕಲ್ ಆಗತ್ತೆ, ಅಂದ್ರೆ ಉಲ್ಟಾ ಆಗತ್ತೆ, 5/1. ಸೊ ಫೈನಲ್ ಆನ್ಸರ್ ಏನಾಗುತ್ತೆ, 5/4. ಇದ್ರ ಅರ್ಥ ಏನ್ ಗೊತ್ತಾ? 1/4 ಅನ್ನ 1/5 ಇಂದ ಡಿವೈಡ್ ಮಾಡಿದ್ರೆ 5/4 ಟೈಮ್ಸ್ ಹೋಗುತ್ತೆ ಅಂತ ಕೋಶೆಂಟ್. ಕ್ಲಿಯರ್? ಕೋಶೆಂಟ್ ಅಷ್ಟು ಬರುತ್ತೆ ಅಂತ. ಅರ್ಥ ಆಗಿದ್ಯಾ? ಸರ್ ಎಕ್ಸ್ಪ್ಲೇನ್ ಮಾಡಿ ಇನ್ನೊಂದ್ಸತಿ. ಫ್ರಾಕ್ಷನ್ ಡಿವಿಷನ್ ಅನ್ನ ಈ ತರ ಬರ್ಕೊಬೋದಾ? ಡಿವಿಷನ್ ಸಿಂಬಲ್ ನ ಈ ತರ ಬರ್ಕೊಂಡಿದ್ದು ಅರ್ಥ ಆಗಿದೆ ಈ ಸ್ಟೆಪ್? ನೋ ಸರ್. ಇದು ಗೊತ್ತಾಗ್ಲಿಲ್ಲ? 5 ಡಿವಿಷನ್ 10 ಅಂದ್ರೆ ಹೆಂಗ್ ಬರ್ಕೊಂತೀರಾ? ಅಥವಾ 15 ಡಿವಿಷನ್ 5 ಅಂದ್ರೆ ಹೆಂಗ್ ಬರ್ಕೊಂತೀರಾ? 15/5 ಅಂತ ಬರ್ಕೊಂತೀರಾ? ಇದು ಬರ್ಕೊಳ್ಳೋದು ಗೊತ್ತಿದ್ಯಾ? ಇದು ಹಂಗೆ ಅಷ್ಟೇ. ಇಲ್ಲಿ ಇಂಟೀಜರ್ ನಂಬರ್ ಬದಲಾಗಿ ಫ್ರಾಕ್ಷನ್ ಇದೆ. 1/4 ಓಲ್ಡ್ ಡಿವಿಷನ್ 1/5 ಅಂತ ಬರ್ಕೊಂತೀನಿ. ಕ್ಲಿಯರಾ? ಕ್ಲಿಯರಾ? ಇಲ್ಲಿಂದ ಏನ್ ನೆನ್ಪಿಟ್ಕೋಬೇಕಂದ್ರೆ, ಫ್ರಾಕ್ಷನ್ ಡಿವಿಷನ್ ಇಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್ ಆಫ್ ರೆಸಿಪ್ರೋಕಲ್.
ಈ ಡಿನಾಮಿನೇಟರು ನ್ಯೂಮರೇಟರ್ಗೆ ಹೋಗಿ ಮಲ್ಟಿಪ್ಲೈ ಆಗತ್ತೆ, ಉಲ್ಟಾಗಿ ಮಲ್ಟಿಪ್ಲೈ ಆಗತ್ತೆ. ಬರೀ ಮಲ್ಟಿಪ್ಲೈ ಆಗಲ್ಲ, ಉಲ್ಟಾಗಿ ಮಲ್ಟಿಪ್ಲೈ ಆಗತ್ತೆ. 1/4 ಇಂಟು 5/1 ಆಗುತ್ತೆ. ನೀವೇನಂತ ಬರ್ಕೊಳ್ಳಿ ಅಂದ್ರೆ ಫ್ರಾಕ್ಷನ್ ಡಿವಿಷನ್ ಈಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್ ಆಫ್ ರೆಸಿಪ್ರೋಕಲ್ ಅಂತ. ಸೊ ನೋಡಿ, ಫೈನಲ್ ಆನ್ಸರ್ ಏನಾಗುತ್ತೆ 5/4. ಇದನ್ನ ಇದರಿಂದ ಡಿವೈಡ್ ಮಾಡಿದ್ರೆ ಯು ವಿಲ್ ಗೆಟ್ 5/4 ಅಂತ. ಕ್ಲಿಯರ್? ಈಗ ಅರ್ಥ ಆಗಿದ್ಯಾ? ಎಸ್ ಸರ್. ಇನ್ನೊಂದು ನೋಡಿ, ಇನ್ನೊಂದ್ ಎರಡು ನೋಡ್ಬಿಡಿ. ಫಾರ್ ಎಕ್ಸಾಂಪಲ್ 1/4 ಡಿವಿಷನ್ 5 ಇರುತ್ತೆ. ಒಂದು ಫ್ರಾಕ್ಷನ್ ಒಂದು ಇಂಟೀಜರ್ ಇರುತ್ತೆ. ಅವಾಗ ಏನ್ ಮಾಡ್ಬೇಕು? ಹಂಗೆ 1/4 ಓಲ್ ಡಿವಿಷನ್ 5 ಅಂತ ಬರ್ಕೋತೀವಿ. ನೋಡಿ, ಇಲ್ಲಿ ಒಂದು ಫ್ರಾಕ್ಷನ್ ಒಂದು ಇಂಟೀಜರ್ ಇದೆ ಅಂದ್ರೆ ಇದ್ರ ಕೆಳಗಡೆ 1 ಹಾಕಿದ್ರೆ ಇದು ಫ್ರಾಕ್ಷನ್ ಆಗತ್ತಾ? ಇಂಟೀಜರ್ ನ ಫ್ರಾಕ್ಷನ್ ಆಗು ಬರ್ಕೊಬೋದಲ್ಲ, ಅದ್ರ ಕೆಳಗಡೆ 1 ಹಾಕಿದ್ರೆ ಫ್ರಾಕ್ಷನ್ ಆಯ್ತು. ಕ್ಲಿಯರ್? ಎಸ್ ಆರ್ ನೋ? ಎಸ್ ಸರ್. ಫ್ರಾಕ್ಷನ್ ಡಿವಿಷನ್ ಈಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್ ಆಫ್ ರೆಸಿಪ್ರೋಕಲ್. ಮೇಲೆ ಹೋದ್ರೆ ಏನಾಯ್ತು? 1/4 ಇಂಟು 1/5. ಮೇಲೆ ಹೋದ್ರೆ ಉಲ್ಟಾ ಆಗಿ ಮಲ್ಟಿಪ್ಲೈ ಆಗುತ್ತೆ. ಇಸ್ ನಥಿಂಗ್ ಬಟ್ 1/20. ಅರ್ಥ ಆಗಿದ್ಯಾ? ಅಕಸ್ಮಾತ್ 5 ಡಿವಿಷನ್ 1/4 ಇತ್ತು, ಇವಾಗ 5 ಓಲ್ ಡಿವಿಷನ್ 1/4 ಅಂತ ಬರ್ಕೋತೀನಿ. ಸೊ ನ್ಯೂಮರೇಟರ್ ಅಲ್ಲಿ ಇಂಟೀಜರ್ ಇದೆ, ಡಿನಾಮಿನೇಟರ್ ಫ್ರಾಕ್ಷನ್ ಇದೆ. ಇದ್ರ ಕೆಳಗಡೆ 1 ಹಾಕ್ಬೋದಲ್ಲ. ಅಗೈನ್ ಇದು ಫ್ರಾಕ್ಷನ್ ಆಯ್ತು, ಇದು ಫ್ರಾಕ್ಷನ್. ಫ್ರಾಕ್ಷನ್ ಡಿವಿಷನ್ ಇಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್ ಆಫ್ ರೆಸಿಪ್ರೋಕಲ್. 5/1 ಇದೆ, ಇದು 4/1 ಆಗುತ್ತೆ. 5 4s are 20. ನೋಡಿ, 1/4 ಡಿವಿಷನ್ 5 ಅಂದ್ರೇನೆ ಆನ್ಸರ್ ಬೇರೆ ಬರುತ್ತೆ, 5 ಡಿವಿಷನ್ 1/4 ಅಂದ್ರೇನೆ ಆನ್ಸರ್ ಬೇರೆ ಬರುತ್ತೆ. ಇದಕ್ಕೂ ಲಾಟ್ ಆಫ್ ಡಿಫರೆನ್ಸ್ ಇದೆ, ಕನ್ಫ್ಯೂಸ್ ಆಗ್ಬಾರ್ದು. ಕ್ಲಿಯರ್? ಈ 3 ಟೈಪ್ ಬರುತ್ತೆ ಅಷ್ಟೇ ಫ್ರಾಕ್ಷನ್ ಡಿವಿಷನ್. ಸರ್ ಅದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಂಗಿಲ್ಲ. ಎಲ್ಲಿ Numerator ಪ್ಲಸ್ ಇದ್ದಿದ್ರೆ ಮಾಡ್ಬೋದು, ಇದು denominator- ಡಿವಿಷನ್. ಪ್ಲಸ್ ಇದ್ದಿದ್ರೆ ಮಾಡ್ಬೋದು ಇದು. ಡೋಂಟ್ ಕನ್ಫ್ಯೂಸ್ ವಿತ್ ದಿಸ್. 1/4 ಪ್ಲಸ್ 1/5 ಇದ್ದಿದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಅಂತ ಹೇಳ್ತಿದ್ದೆ. ಇದು ಫ್ರಾಕ್ಷನ್ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್, ಎನಿಥಿಂಗ್. 5 1s are 5, 4 1s are 4, 4 5s are 20, 9/20 ಬರುತ್ತೆ. ಇದನ್ನ ಆಡ್ ಮಾಡಿದ್ರೆ, ಇದನ್ನ ಡಿವೈಡ್ ಮಾಡಿದ್ರೆ ಈ ಆನ್ಸರ್ ಬರುತ್ತೆ. ಕ್ಲಿಯರ್? ನೋ ಸರ್, ನೀವು ಫ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಹೇಳಿದ್ರಲ್ಲ, ಕ್ರಾಸ್ ಮಲ್ಟಿಪ್ಲಿಕೇಶನ್. ಫ್ರಾಕ್ಷನ್ ಆತರ ಮಲ್ಟಿಪ್ಲಿಕೇಶನ್ ಅಲ್ಲಿ ಮಾಡ್ಬೇಡಿ. ನಾನು ಹೇಳಿಲ್ಲ, ಅಡಿಷನಲ್ ಅಷ್ಟೇ ಹೇಳಿದ್ದು. ಮಲ್ಟಿಪ್ಲಿಕೇಶನ್ ಅಂದ್ರೆ ಏನ್ ಹೇಳಿದೆ? ಇದೆಷ್ಟೇ ಹೇಳಿದ್ದು ನಾನು. 2/5 ಇಂಟು 1/3 ಇಂಟು 8/9 ಎನಿಥಿಂಗ್ ಈ ತರ ಇದ್ರೆ ಯಾವ ನ್ಯೂಮರೇಟರ್ ಇಂದ ಯಾವ ಡಿನಾಮಿನೇಟರ್ ಬೇಕಾದ್ರೆ ಕಾಟ್ ಮಾಡ್ಬೋದು. ಇಫ್ ಇನ್ ಕೇಸ್ ಮಲ್ಟಿಪಲ್ಸ್ ಅಲ್ಲಿ ಇದ್ರೆ, ಅಕಸ್ಮಾತ್ 16 ಇತ್ತು ಅಂತ ಅನ್ಕೊಳ್ಳಿ, 8 1s 8 2s 2 ಗೆಟ್ ಕ್ಯಾನ್ಸಲ್. ಸೊ 1/45 ಹಿಂಗ್ ಬರುತ್ತೆ. ಯಾವ ನ್ಯೂಮರೇಟರ್ ಇಂದ ಯಾವ ಡಿನಾಮಿನೇಟರ್ ಬೇಕಾದ್ರೂ ಕಾಟ್ ಮಾಡ್ಬೋದು ಅಂತ ಹೇಳಿದೆ. ಯಾವ್ದ್ರಲ್ಲಿ? ಮಲ್ಟಿಪ್ಲಿಕೇಶನ್ ಅಲ್ಲಿ. ಅರ್ಥ ಆಗ್ತಿದ್ಯಾ? ಇದು ಮಲ್ಟಿಪ್ಲಿಕೇಶನ್, ಮುಂಚೆ Yes, ಹೇಳಿದ್ದು sir. ಅಡಿಷನ್, ಈಗ ಹೇಳ್ತಿರೋದು ಡಿವಿಷನ್. ಇದು ಯಾವ್ದಕ್ಕೂ ಕನ್ಫ್ಯೂಸ್ ಆಗ್ಬಾರ್ದು. ನೋಡಿ, ಇಲ್ಲಿ ಪ್ರಾಬ್ಲಮ್ ಇದೆ. ಈ ತರದ ಪ್ರಾಬ್ಲಮ್ ಇದ್ದಾಗ ಮಧ್ಯದಲ್ಲಿ ಪ್ರಾಬ್ಲಮ್ ಆಗ್ಬಿಡುತ್ತೆ. ಈಗ ಕ್ಲಾರಿಟಿ ಸಿಕ್ಕಿದ್ಯಾ? ಎಸ್ ಆರ್ ನೋ? Yes, sir. ಅಡಿಷನ್ಗೂ ಸಬ್ಟ್ರಾಕ್ಷನ್ಗೂ ಮಲ್ಟಿಪ್ಲಿಕೇಶನ್ಗೂ ಡಿವಿಷನ್ಗೂ ಐಡಿಯಾ ಬಂದಿದ್ಯಾ? Yes, sir. ನೆಕ್ಸ್ಟ್ ಬಾರ್ಡ್ ಮಾಸಿಗೆ ಬರೋಣ. ಏನು ಈ ಬಾರ್ಡ್ ಮಾಸ್ ಅಂದ್ರೆ? ಬೇಸಿಕ್ ಫಂಡಮೆಂಟಲ್ ರೂಲ್ಸ್ ಟು ಡೂ ಮ್ಯಾಥ್ಸ್ ಪ್ರಾಬ್ಲಮ್ಸ್. ಕರೆಕ್ಟಾ? Yes, sir. ಸೆಟ್ ಆಫ್ ರೂಲ್ಸ್. ಈ ಬಿ ಅನ್ನೋದನ್ನ ಏನ್ ಇಂಡಿಕೇಟ್ ಮಾಡುತ್ತೆ? Bracket, sir. ಬ್ರಾಕೆಟ್. ಬ್ರಾಕೆಟ್ ಅಲ್ಲಿ ಸುಮಾರಷ್ಟು ಟೈಪ್ ಇದೆ. ಒಂದು ಬಿಗ್ ಬ್ರಾಕೆಟ್, ಕರೆಕ್ಟಾ? Yes, sir. ಫ್ಲವರ್ ಬ್ರಾಕೆಟ್, ಸ್ಮಾಲ್ ಬ್ರಾಕೆಟ್. ಸೊ ಔಟರ್ ಮೋಸ್ಟ್ ಅಲ್ಲಿ ಯೂಶುವಲಿ ಬಿಗ್ ಬ್ರಾಕೆಟ್ ಯೂಸ್ ಮಾಡ್ತೀವಿ, ಅದ್ರ ಒಳಗಡೆ ಫ್ಲವರ್ ಬ್ರಾಕೆಟ್ ಯೂಸ್ ಮಾಡ್ತೀವಿ. ಸ್ಮಾಲ್ಗೆ ನಾವು ಸ್ಮಾಲ್ ಬ್ರಾಕೆಟ್ ಯೂಸ್ ಮಾಡ್ತೀವಿ. ಅಂದ್ರೆ ಒಂದೋ ಎರಡೋ ಸ್ಟೇಟ್ಮೆಂಟ್ಸ್ ಇದ್ದಾಗ ಸ್ಮಾಲ್ ಬ್ರಾಕೆಟ್ ಯೂಸ್ ಮಾಡ್ತೀವಿ. ಓ ಅಂದ್ರೆ ಏನು? Half. ಆಫ್. ಇದ್ರ ಫಂಕ್ಷನ್ ಮಲ್ಟಿಪ್ಲಿಕೇಶನ್. ಆಫ್ ಅಂದ್ರೂ ಏನ್ ಮಾಡ್ತೀವಿ? ಅದ್ ಮಲ್ಟಿಪ್ಲೈ ಆಗತ್ತೆ. ಹಂಗಂದ್ರೆ ಈ ಮಲ್ಟಿಪ್ಲಿಕೇಶನ್ಗೂ ಆಫ್ಗೂ ಏನ್ ಡಿಫ್ರೆನ್ಸ್ ನೋಡಿ. ಈಗ 6% ಆಫ್ 24 ಅಂದ್ರೆ 6% ಆಫ್ ಅಥವಾ 150 ಅಂತ ಅನ್ಕೊಳ್ಳೋಣ. 6% ಆಫ್ 50 ಅಂದ್ರೆ ಈ 50ರಲ್ಲಿ 6% ಆಫ್ ಅಂದ್ರೆ ಇದ್ರಲ್ಲಿ ನಂಗೆ ಮೀನಿಂಗ್ ಕೊಡುತ್ತೆ. 6 ಇಂಟು 50 ಅಂತ ಅಂದ್ಬಿಟ್ರೆ ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗತ್ತೆ ಅಂತ ಹೇಳುತ್ತೆ. ಪ್ರಾಡಕ್ಟ್ ಏನು ಅಂತ ಹೇಳುತ್ತೆ. ಅದಕ್ಕೂ ಡಿಫ್ರೆನ್ಸ್ ಇದೆ. ಸೊ ನೀವು ಅಷ್ಟೆಲ್ಲ ಕನ್ಫ್ಯೂಸ್ ಆಗ್ಬೇಡಿ.
ಹಾಫ್ ಅಂದ್ರೂ ಮಲ್ಟಿಪ್ಲಿಕೇಶನ್, ಆದ್ರೆ ಮಲ್ಟಿಪ್ಲಿಕೇಶನ್ ಗಿಂತ ಮೊದ್ಲೇನೆ ಪ್ರಿಯಾರಿಟಿ ಕೊಡ್ಬೇಕು. ಡಿ ಅಂದ್ರೆ ಏನು? ಡಿವಿಷನ್. ಎಂ ಅಂದ್ರೆ ಏನು? ಮಲ್ಟಿಪ್ಲಿಕೇಶನ್. ಇವೆರಡು ಒಂದೇ, Multiplication. ಫಂಕ್ಷನ್ ಒಂದೇ, ಆದ್ರೆ ಪ್ರಿಯಾರಿಟಿ ಮೊದ್ಲಿದಕ್ಕೆ ಕೊಡ್ಬೇಕು. ಎ ಅಂದ್ರೆ ಅಡಿಷನ್, ಎಸ್ ಅಂದ್ರೆ ಸಬ್ಟ್ರಾಕ್ಷನ್. Addition, ಇವೆರಡರಲ್ಲಿ ಯಾವ್ದು ಬೇಕು subtraction. ಕೊಟ್ರು ತೊಂದರೆ ಆಗಲ್ಲ. ಕ್ಲಿಯರ್? Yes, sir. ನೀವು ಆಡ್ ಮಾಡಿ ಸಬ್ಟ್ರಾಕ್ಟ್ ಮಾಡಿದ್ರು ತಪ್ಪಿಲ್ಲ, ಸಬ್ಟ್ರಾಕ್ಟ್ ಮಾಡಿ ಆಡ್ ಮಾಡಿದ್ರು ತಪ್ಪಿಲ್ಲ. ಬರ್ಕೊಂಡ್ರಾ? Yes, sir. ಸೊ ಈಗ Sir. ನಾನು ಬೇಸಿಕ್ ನಿಮ್ಗೆ ಗೊತ್ತಿದ್ಯಾ ಗೊತ್ತಿಲ್ವಾ ಹೆಂಗ್ ಚೆಕ್ ಮಾಡ್ಬೋದು ಅಂದ್ರೆ ಪ್ರಾಬ್ಲಮ್ಸ್ ಹಾಕ್ಬೋದು. ಆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಗತ್ತೆ ಅಂದ್ರೆ ನಿಮ್ ಬೇಸಿಕ್ ಮ್ಯಾಥ್ಸ್ ಚೆನ್ನಾಗಿದೆ. ಅವಾಗ್ಲಿಂದ ಮಾಡಿದ ಗ್ಲಾನ್ಸ್ ನಾನೇನು ಹೇಳ್ಕೊಟ್ಟಿಲ್ಲ, ನಿಮ್ ಸ್ಕೂಲಲ್ಲಿ ಟೀಚರ್ಸ್ ಹೇಳೇ ಕೊಟ್ಟಿರ್ತಾರೆ. ಅದನ್ನ ಒಂದ್ಸಲ ರಿವೈಸ್ ಮಾಡಿದೆ ಅಷ್ಟೇ. ಇನ್ನು ಸುಮಾರಷ್ಟು ಬರುತ್ತೆ. ಇವತ್ತಿನ ಪ್ರಾಬ್ಲಮ್ಸ್ ಗಳಿಗೆ ಬೇಕಾಗೋಷ್ಟು ನಾನು ಮಾಡಿದೀನಿ. ಈಗ ನಾನು ಪ್ರಾಬ್ಲಮ್ಸ್ ಹಾಕ್ತೀನಿ, ಅದನ್ನ ನಿಮಗೆ ಸಾಲ್ವ್ ಮಾಡಕ್ ಆಗತ್ತೆ ಅಂದ್ರೆ ನಿಮ್ ಬೇಸಿಕ್ ಮ್ಯಾಥ್ಸ್ ಚೆನ್ನಾಗಿದೆ, ಇಲ್ಲ ಅಂದ್ರೆ ಮಾಡಕ್ ಆಗ್ತಿಲ್ಲ ಅಂದ್ರೆ ಬೇಸಿಕ್ ಮ್ಯಾಥ್ಸ್ ಚೆನ್ನಾಗಿಲ್ಲ ಅಂತ. ಹಂಗಂತ ಬೇಸಿಕ್ ಮ್ಯಾಥ್ಸ್ ಚೆನ್ನಾಗಿಲ್ಲ, ರ್ಯಾಂಕ್ ಕೊಟ್ಟೋಗುತ್ತೆ, ಏನ್ ಮಾಡೋದು? ವರಿ ಮಾಡ್ಬೇಡಿ. ಇಲ್ಲಿ ಮಾಡ್ಸೋ ಪ್ರಾಬ್ಲಮೇ PGCT ನಲ್ಲಿ ಕೇಳ್ತಾರೆ ಅಂತ ಏನ್ ತಲೆ ಕೆಡ್ಸ್ಕೊಬೇಡಿ. ಬರೋದೇ 1 ಮಾರ್ಕ್ಸ್, ಅದು ಸಿಂಪಲ್ ಕೇಳ್ತಾರೆ. ಯಾವ್ದ್ರಲ್ಲಿ? MBA ನಲ್ಲಿ. ಬೇಸಿಕ್ ಮ್ಯಾಥ್ಸ್ ಗೊತ್ತಿದ್ರೆ ಮ್ಯಾಥ್ಸ್ ಮೇಲೆ ಗ್ರಿಪ್ ಇರುತ್ತೆ ಅಂತ ಅಷ್ಟೇ. ಯಾವುದೇ ಕ್ವಶನ್ಸ್ ಕೊಟ್ರು ಈಸಿಲಿ ಈ ಕ್ಯಾಲ್ಕುಲೇಷನ್ ಪಾರ್ಟ್ ಅಲ್ಲಿ ಏನು ತಪ್ಪು ಮಾಡಲ್ಲ ಅಂತ. ದಿಸ್ ಇಸ್ ದ ಲಾಸ್ಟ್ ಒನ್ ಟೈಮ್ ಅಂತಾನೆ ಹೇಳ್ಬೋದು. ಮತ್ತಿನ್ ಯಾವತ್ತು ನೀವು ಮ್ಯಾಥ್ಸ್ ಕಲಿಯೋದಕ್ಕೆ ಚಾನ್ಸೇ ಸಿಗಲ್ಲ. ಸೊ ಮಾಸ್ಟರ್ಸ್ ಮುಗಿಸ್ತೀರಾ, ಕೆಲ್ಸಕ್ಕೆ ಹೋಗ್ತೀರಾ, ಆನಂತರ ಯಾರು ಮ್ಯಾಥ್ಸ್ ನ ಟೀಚ್ ಮಾಡಕ್ಕೂ ಬರಲ್ಲ, ನೀವು ಕಲಿಯೋ ಪ್ರಮೇಯನೂ ಬರಲ್ಲ. ಸೊ ಹಂಗಾಗಿ ಒಂದ್ ಲಾಸ್ಟ್ ಟೈಮ್ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಪ್ರಾಬ್ಲಮ್ಸ್ಗಳನ್ನ ಹಾಕ್ತೀನಿ. ತುಂಬಾ ಕಷ್ಟ ಆಯ್ತು ಅಂದ್ರೆ ಬಿಟ್ಬಿಡಿ, ಅಷ್ಟು ವರಿ ಮಾಡಬೇಡಿ. ಈಗ ಒಂದೆರಡು ಪ್ರಾಬ್ಲಮ್ಸ್ಗಳು ಹಾಕ್ತೀನಿ. ಈ ಪ್ರಾಬ್ಲಮ್ಸ್ ಇಂದ ನಿಮಗೆ ಗೊತ್ತಾಗತ್ತೆ ನಿಮ್ ಬೇಸಿಕ್ ಮ್ಯಾಥ್ಸ್ ಹೆಂಗಿದೆ ಅಂತ. ನೀವೇ ಟೆಸ್ಟ್ ಮಾಡ್ಕೋಬಹುದು. ಮೊದಲನೇ ಪ್ರಾಬ್ಲಮ್ 2 ಇಂಟು, ಸಿಂಪಲ್ ಆಗ್ತಾ ಇದ್ದೀನಿ, ಡಿವಿಷನ್ 2 ಇಂಟು 2 ಪ್ಲಸ್ 2 ಮೈನಸ್ 2 ಇಂಟು 2 ಡಿವಿಷನ್ 2 ಪ್ಲಸ್ 2 ಪ್ಲಸ್ 2 ಡಿವಿಷನ್ 2. ಏನ್ ಆನ್ಸರ್ ಬರುತ್ತೆ ಹೇಳಿ ನೋಡೋಣ. ಇದರಿಂದ ಗೊತ್ತಾಗತ್ತೆ ನಿಮ್ ಬೇಸಿಕ್ ಮ್ಯಾಥ್ಸ್ ಹೆಂಗಿದೆ ಅಂತ. ಬಾಡ್ ಮಾಸ್ ಅಂದ್ರೆ ಗೊತ್ತಲ್ವಾ, ಯಾವ್ದಕ್ ಪ್ರಿಯಾರಿಟಿ ಕೊಡ್ಬೇಕು ಅದೆಲ್ಲ. ಟ್ರೈ ಮಾಡಿ, ತಪ್ಪಾದ್ರೂ ಪರವಾಗಿಲ್ಲ. ನೋಡಿ ಎಲ್ರೂ ಟ್ರೈ ಮಾಡಿ. ಬಿಟ್ಟು ಸರ್ 2 ಬಂದಿದ್ಯಾ? ಆಪ್ಷನ್ಸ್ ನ ಹೇಳೋಂಗೆ ಇಲ್ಲ, ನೀವ್ ಹೇಳೋ ಆನ್ಸರೇ ಆಪ್ಷನ್ಗಳಾಗತ್ತೆ. ಟೂ 4 ಎಲ್ಲರೂ ಟ್ರೈ ಮಾಡಿದ್ರಾ? ಏನೋ ಒಂದು ಆನ್ಸರ್ ಬಂದಿದ್ಯಾ, ತಪ್ಪಾಗ್ಲಿ ಸರಿಯಾಗ್ಲಿ? 8. ಓಕೆ, 8 7 4 2. ವಾಟ್ ಎಲ್ಸ್? ಓಕೆ, ನಾನೇ ಸಾಲ್ವ್ ಮಾಡ್ತೀನಿ ನೋಡಿ. ಬಾಡ್ ಮಾಸ್ ಅಂದ್ರೆ ಏನು? ಬ್ರಾಕೆಟ್ ಎಲ್ಲಾದ್ರೂ ಇದೆಯಾ? ಇಲ್ಲ. ಹಾಫ್ ಎಲ್ಲಾದ್ರೂ ಇದೆಯಾ? ಇಲ್ಲ. ನೆಕ್ಸ್ಟ್ ಪ್ರಿಯಾರಿಟಿ ಇರೋದು ಡಿವಿಷನ್ ಇದೆಯಾ? ಇದೆ. ಎಲ್ಲೆಲ್ಲಿ ಡಿವಿಷನ್ ಇದೆಯೋ ಅದನ್ನ ಫಸ್ಟ್ ಮುಗಿಸ್ಕೊಂಡ್ ಬಿಡ್ಬೇಕು. ಡಿವಿಷನ್ ಎಲ್ಲೆಲ್ಲಿದೆ ಮಾರ್ಕ್ ಮಾಡಿದ್ರೆ ಇಲ್ಲೊಂದ್ ಕಡೆ ಇದೆ, ಇಲ್ಲೊಂದ್ ಕಡೆ ಇದೆ, ಇಲ್ಲೊಂದ್ ಕಡೆ ಇದೆ. ಅದಾದ್ಮೇಲೆ ಪ್ಲಸ್ ಇದೆ, ಈ ಕಡೆ ಇಂಟು ಇದೆ ಅಂದ್ರೆ ಫಸ್ಟ್ ಡಿವಿಷನ್ ಪ್ಯಾರಲಲಿ 3 ಸ್ಟೆಪ್ ಮಾಡೋದ್ ಬೇಡ, ಒಂದೇ ಸ್ಟೆಪ್ ಅಲ್ಲಿ ಡಿವಿಷನ್ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಮಾಡ್ಬಿಡ್ತೀವಿ. ಹಂಗ್ ಸ್ಟೆಪ್ ಬೈ ಸ್ಟೆಪ್ ಬರ್ಕೊಂಡವ್ರೆ ಲೆಂದಿ ಆಗತ್ತೆ. ಯಾಕಂದ್ರೆ ಅದೇನ್ ಪ್ರಾಬ್ಲಮ್ ಆಗಲ್ಲ ಒಂದೇ ಸಲ ಮಾಡಿದ್ರೆ, ಯಾಕಂದ್ರೆ ಕಂಟಿನ್ಯೂಸ್ ಆಗೇನಿಲ್ಲ. ನೋಡಿ 2 ಇಂಟು ಇದನ್ನ ಸಾಲ್ವ್ ಮಾಡಿದ್ರೆ ಏನ್ ಬಂತು? 1 ಇಂಟು 2 ಪ್ಲಸ್ 2 ಮೈನಸ್ 2. ನೋಡಿ ಇದಿಷ್ಟನ್ನು ಸಾಲ್ವ್ ಮಾಡಿದ್ರೆ ಏನ್ ಬಂತು? 1 ಮೈನಸ್ 2 ಇಂಟು 1 ಪ್ಲಸ್ 2 ಪ್ಲಸ್ 1. ಈಗ ಡಿವಿಷನ್ ಎಲ್ಲ ಮುಗಿದೋಯ್ತು. ಬಾಡ್ ಮಾಸ್ ಅಲ್ಲಿ ಯಾವ್ದಕ್ಕೆ ಪ್ರಿಯಾರಿಟಿ ಕೊಡ್ಬೇಕು? ಯಾವ್ದಕ್ಕೆ? ಮಲ್ಟಿಪ್ಲಿಕೇಶನ್ ತಾನೆ. ಮಲ್ಟಿಪ್ಲಿಕೇಶನ್ ಎಲ್ಲೆಲ್ಲಿದೆ? ಇಷ್ಟು ಇದೆ ನೋಡಿ. 4 2 ಇಂಟು 1 2 2 2s 4.
ಪ್ಲಸ್ 2 ಮೈನಸ್ 2ನಾ ಇದನ್ನ ಏನಾರ ಮಾಡಿ ಪ್ಲಸ್ 2 ಪ್ಲಸ್ 1 ಹಾಗೆ ಬರೀತೀನಿ ನೋಡಿ, ಕ್ಯಾನ್ಸಲ್ ಮಾಡ್ಬೋದು. ಪ್ಲಸ್ 2 ಮೈನಸ್ 2 ಕ್ಯಾನ್ಸಲ್ ಮಾಡ್ಲಾ, ಮಿಕ್ಕಿದೆಲ್ಲ ಪ್ಲಸ್ ನಂಬರು. 4 ಪ್ಲಸ್ 2 6, 6 ಪ್ಲಸ್ 1 7. 7 is right answer. ಕ್ಲಿಯರ್? ಗೊತ್ತಾಗಿದ್ಯಾ? No, sir. Explain. ಯಾವ ಪಾರ್ಟ್ ಗೊತ್ತಾಗ್ಲಿಲ್ಲ? Sir, internet connection ಹೋಗಿತ್ತು. ಇಂಟರ್ನೆಟ್ ಕನೆಕ್ಷನ್ ಹೋಗಿತ್ತಾ? ಓಕೆ. ಏನಂದ್ರೆ ಈ ಪ್ರಾಬ್ಲಮ್ ಅಲ್ಲಿ ಬಾರ್ಡ್ ಮಾಸ್ ನ ನಾನು ಅಪ್ಲೈ ಮಾಡ್ಬೇಕಾಗತ್ತೆ. ಬ್ರಾಕೆಟ್ ಇದೆಯಾ ನೋಡ್ಕೋತೀನಿ, ಇಲ್ಲ. ಆಫ್ ಇದೆಯಾ ನೋಡ್ಕೋತೀನಿ, ಇಲ್ಲ. ಎಲ್ಲೆಲ್ಲಿ ಡಿವಿಷನ್ ಇದೆ ಅದು ಫಸ್ಟ್ ಸಾಲ್ವ್ ಮಾಡಿದೀನಿ. ಫಸ್ಟ್ ನೋಡಿ, ಇಲ್ಲಿ ಡಿವಿಷನ್ ಇದೆ, ಇದನ್ನ ಸಾಲ್ವ್ ಮಾಡಿದೀನಿ 1. ಇಲ್ಲಿ ಡಿವಿಷನ್ ಇದೆ, ಸಾಲ್ವ್ ಮಾಡಿದೀನಿ 1 ಬಂದಿದೆ. ಕರೆಕ್ಟಾ? ನೆಕ್ಸ್ಟ್ ಇಲ್ಲಿ ಡಿವಿಷನ್ ಇದೆ, ಇದನ್ನ ಸಾಲ್ವ್ ಮಾಡಿದೀನಿ 1 ಬಂದಿದೆ. ನೆಕ್ಸ್ಟ್ ಸ್ಟೆಪ್ ಬಂದಾದ್ಮೇಲೆ ಡಿವಿಷನ್ ಎಲ್ಲ ಮುಗ್ದೋಯ್ತು. ಎಲ್ಲೆಲ್ಲಿ ಇಂಟು ಇದೆ, ಬಾರ್ಡ್ ಮಾಸ್ ಅಲ್ಲಿ ಪ್ರಿಯಾರಿಟಿ ಯಾವ್ದು ಕೊಡ್ಬೇಕು? ಡಿವಿಷನ್ ಆದ್ಮೇಲೆ ಮಲ್ಟಿಪ್ಲಿಕೇಶನ್. ಎಲ್ಲೆಲ್ಲಿ ಇದೆ ಅಲ್ಲಿ ಸಾಲ್ವ್ ಮಾಡ್ಕೊಂಡು ಬರ್ತೀನಿ. ಇಷ್ಟು ಮಲ್ಟಿಪ್ಲಿಕೇಶನ್ ಇದೆ 4 ಪ್ಲಸ್ 2 ಹಂಗೆ ಬರ್ಕೊಂಡಿದ್ದೀನಿ. ಮೈನಸ್ 2 ಇಂಟು 1 ಮಲ್ಟಿಪ್ಲಿಕೇಶನ್ ಇದೆ, ಸಾಲ್ವ್ ಮಾಡಿದ್ದೀನಿ. ಪ್ಲಸ್ 2 ಹಂಗೆ ಬರ್ಕೊಂಡಿದ್ದೀನಿ, 1 ಹಂಗೆ ಬರ್ಕೊಂಡಿದ್ದೀನಿ. ಪ್ಲಸ್ 2 ಮೈನಸ್ 2 ಏನಾಯ್ತು? ಕ್ಯಾನ್ಸಲ್ ಆಯ್ತು. ಇನ್ ರಿಮೈನಿಂಗ್ ಉಳ್ಕೊಂಡಿದ್ದು 4 ಪ್ಲಸ್ 2 6, 6 ಪ್ಲಸ್ 1 7. ಕ್ಲಿಯರ್? Yes, sir. ಓಕೆ. ಇನ್ ಕೇಸ್ ಹಂಗ್ ಗೊತ್ತಾಗ್ಲಿಲ್ಲ ಅಂದ್ರೆ ರೆಕಾರ್ಡಿಂಗ್ ಒಂದ್ಸಲ ವಾಚ್ ಮಾಡಿ. ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬೋದಾ? Yes, sir. ಜಸ್ಟ್ ಬಾರ್ಡ್ ಮಾಸ್ ರೂಲ್ಸ್ ಗೊತ್ತಾಗ್ಲಿ ಅಂತ ಅಷ್ಟೇ. 25 minus 4 into 7 plus 5. Give a try. Division 4 plus 3. ಇದನ್ನ ಸಾಲ್ವ್ ಮಾಡಿ. ಸಿಂಪಲ್ ಕ್ವಶನ್. ನೋಡಿ, ಟ್ರೈ ಮಾಡಿ ಎಲ್ರು. ಸಿಕ್ಸ್ಟೀನ್ ಸರ್. 16 ಬಂದಿದ್ಯಾ? ಸೊ ಯಾರ್ಯಾರು ವೆರಿಫೈ ಮಾಡ್ಕೊಳ್ಳಿ, ಯಾರ್ಯಾರಿಗೆ ಆನ್ಸರ್ ಎಲ್ಲ ಕರೆಕ್ಟ್ ಆಗಿ ಬರ್ತಿದೆ ಅಂದ್ರೆ ಸಮ್ ವಾಟ್ ಬೇಸಿಕ್ಸ್ ನಂಗೆ ಗೊತ್ತಿದೆ ಮ್ಯಾಥಮೆಟಿಕ್ಸ್ ಅಂತ ಅದ್ರ ಅರ್ಥ. ಬಾರ್ಡ್ ಮಾಸ್ ಅಂದ್ರೆ ಬ್ರಾಕೆಟ್ ಇದೆಯಾ ನೋಡ್ಕೋಬೇಕು. ಇದೆ. ಬಿಗ್ ಬ್ರಾಕೆಟ್ ಇಲ್ಲ, ಸ್ಮಾಲ್ ಬ್ರಾಕೆಟ್ ಇದೆ. ಬ್ರಾಕೆಟ್ಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ಬೇಕಂದ್ರೆ ಇದು ಏನಾರ ಇರ್ಲಿ, ಅಡಿಷನ್ ಆರ ಇರ್ಲಿ, ಸಬ್ಟ್ರಾಕ್ಷನ್ ಆದ್ರೂ ಇರ್ಲಿ, ಬ್ರಾಕೆಟ್ ಒಳಗಡೆ ಇರೋದು ಫಸ್ಟ್ ಸಾಲ್ವ್ ಆಗ್ಬೇಕು ಅಂತ ಇನ್ಸ್ಟ್ರಕ್ಷನ್. ಇದು ರೂಲ್. ಇದು ಮ್ಯಾಥ್ಸ್ ಲ್ಯಾಂಗ್ವೇಜ್. ಬಾರ್ಡ್ ಮಾಸ್ ಅನ್ನೋದು ಮ್ಯಾಥ್ಸ್ ಲ್ಯಾಂಗ್ವೇಜ್. ಅಲ್ಲೇನು ಹೇಳ್ದಿರಲ್ಲ, ಈ ಬ್ರಾಕೆಟ್ ಸಿಂಬಲ್ಗಳು ಯೂಸ್ ಮಾಡಿರ್ತಾರೆ, ಸೈನ್ಗಳನ್ನ, ಅದನ್ನ ನೋಡ್ಕೊಂಡು ನಾನು ಫಾಲೋ ಮಾಡ್ಬೇಕು. ಸೊ ನೋಡಿ, 25 minus 4 into ಇದೆಷ್ಟಾಯ್ತು? 12. Yes, sir. 1 ನಂಬರ್ ಆದ್ಮೇಲೆ ಬ್ರಾಕೆಟ್ ಹಾಕಿದ್ರೆ ಯೂಸ್ ಇಲ್ಲ. ಮೋರ್ ದನ್ 1 ಇದ್ದಾಗ ಅಷ್ಟೇ ಬ್ರಾಕೆಟ್. ಸೊ 1 ಬಂದಾದ್ಮೇಲೆ ಬರೆದ್ರು ಒಂದೇ, ಬಿಟ್ರು ಒಂದೇ. ಡಿವಿಷನ್ 4 ಪ್ಲಸ್ 3 ಹಂಗೆ ಬರ್ಕೊಂಡೆ. ಈ ಸ್ಟೆಪ್ ಬಂದಾದ್ಮೇಲೆ ಬಾರ್ಡ್ ಮಾಸ್ ಪ್ರಕಾರ ಯಾವ್ದಕ್ ಪ್ರಿಯಾರಿಟಿ ಕೊಡ್ಬೇಕು? Division. ಡಿವಿಷನ್ ಕೊಡ್ಬೇಕು. ಇಲ್ಲಿದೆ ಅಲ್ವಾ, ಅದನ್ನ ಸಾಲ್ವ್ ಮಾಡೋಣ. 25 minus 4 into ಇದೆಷ್ಟಾಯ್ತು? 3ನಾ? 12 ಡಿವಿಷನ್ 4 ಅಂದ್ರೆ ಎಸ್ ಸರ್. ಪ್ಲಸ್ 3. ಆಮೇಲೆ ಯಾವ್ದಕ್ ಪ್ರಿಯಾರಿಟಿ ಕೊಡ್ಬೇಕು? ಈ ಸ್ಟೆಪ್ ಬಂದ್ಮೇಲೆ ಡಿವಿಷನ್ ಮಲ್ಟಿಪ್ಲಿಕೇಶನ್. 25 minus 4 3s are 12 plus 3. 25ರಲ್ಲಿ 12 ಕಳೀರಿ 13 ಪ್ಲಸ್ 3 ಟೋಟಲ್ 16. ಪರ್ಫೆಕ್ಟ್. ಎಸ್ ಸರ್. ಬಾರ್ಡ್ ಮಾಸ್ ರೂಲ್ಸ್ ಗೊತ್ತಾಗ್ತಿದ್ಯಾ? Yes, sir. ಎಸ್ ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಹಾಕ್ಬೋದಾ? ಸೊ ಮರ್ತಿದ್ರೆ ಹೇಳದ್ಮೇಲೆ ಗೊತ್ತಾಗ್ತಿದೆ ಅಲ್ವಾ? ಹೇಳದ್ಮೇಲೆ ಗೊತ್ತಾಗ್ತಿದೆ ಅಂದ್ರೂ ಒಂದ್ ಪ್ರಾಬ್ಲಮ್ ಇಲ್ಲ. ನಾನು ಹೇಳಿದ್ರು ಗೊತ್ತಾಗ್ತಿಲ್ಲ ಅಂದ್ರೆ ಬೇಸಿಕಲ್ ಪ್ರಾಬ್ಲಮ್ ಇದೆ ಅಂತ. Yes, ನೆಕ್ಸ್ಟ್ sir. ಕ್ವಶನ್ ಹಾಕ್ತೀನಿ ನೋಡಿ. ನೆಕ್ಸ್ಟ್ ಕ್ವಶನ್ ಹಾಕ್ತೀನಿ ನೋಡಿ, ಸಾಲ್ವ್ ಮಾಡಿ. 96 division 6 square minus 12. Division 4 minus 3 bracket close into 2 plus 13. ಇದ್ರ ಅರ್ಥ ಏನು ಅಂತ ಫಸ್ಟ್ ನೋಡ್ಕೋಬೇಕು. ಇದೇನ್ ಇಂಡಿಕೇಟ್ ಮಾಡ್ತಿದೆ ಅಂದ್ರೆ, ಒಂದ್ ಬಿಗ್ ಬ್ರಾಕೆಟ್ ಇದೆ,
ಅದ್ರ ಒಳಗಡೆ ಒಂದು ಸ್ಮಾಲ್ ಬ್ರಾಕೆಟ್ ಇದೆ, ಇದನ್ನ ಸಾಲ್ವ್ ಮಾಡ್ಬೇಕು ಫಸ್ಟ್, ಆಮೇಲೆ ಬಿಗ್ ಬ್ರಾಕೆಟ್ ಸಾಲ್ವ್ ಮಾಡ್ಬೇಕು, ಬಂದಿರೋ ಆನ್ಸರ್ನ 2 ಇಂದ ಮಲ್ಟಿಪ್ಲೈ ಮಾಡ್ಬೇಕು, ಆಮೇಲೆ +13 ಮಾಡ್ಬೇಕು ಅಂತ ಅದ್ರ ಅರ್ಥ. ಆ ಸ್ಟ್ರಕ್ಚರ್ ನೋಡಿ ಅರ್ಥ ಮಾಡ್ಕೋಬೇಕು. ಸಾಲ್ವ್ ಮಾಡಿ. What is the answer? Thirty-nine. 39 Thirty-nine. Many are saying 39. Okay, I'll 9. verify it. Sorry? 9. 9. Some are saying 9, some are saying 39. Okay. ಚೆಕ್ ಮಾಡೋಣ. ಫಸ್ಟ್ ಇದನ್ನ ಸಾಲ್ವ್ ಮಾಡ್ಬೇಕಾ? ಬ್ರಾಕೆಟ್ ಫಸ್ಟ್ ಪ್ರಿಯಾರಿಟಿ ಕೊಟ್ರೆ ಅದ್ರ ಒಳಗಡೆ ಇರೋ ಬ್ರಾಕೆಟ್ ಇನ್ನರ್ ಬ್ರಾಕೆಟ್ ಫಸ್ಟ್ ಸಾಲ್ವ್ ಮಾಡ್ಬೇಕು. 96 ಡಿವಿಷನ್, ಇದನ್ನ ಒಂದೇ ಸಲ ಬರ್ಕೊಳ್ಳೋಣ ನೋಡಿ. 6 ಸ್ಕ್ವೇರ್ ಅಂದ್ರೆ ಎಷ್ಟು? 36. -12 ಅಂದ್ರೆ ಎಷ್ಟು? 36 12 ಕಳೆದ್ರೆ 24. ಡಿವಿಷನ್ 4 -3. ಈ ಬ್ರಾಕೆಟ್ ಅಲ್ಲಿ ಇರೋದು ಏನ್ ಬಂತು ಅಂತ ಗೊತ್ತಾಯ್ತಾ? ಇಂಟು 2 + 13 ಹಂಗೆ ಬರ್ಕೊಂಡು ಇಷ್ಟು ಬಂದಿದ್ಯಾ? ಇದನ್ನ ಸಾಲ್ವ್ ಮಾಡಿದ್ರೆ 24 ಬಂತು. ನಿಮ್ಗೆ ಏನ್ ಡೌಟ್ ಇರುತ್ತೆ ಅಂದ್ರೆ ಈ ಡಬಲ್ ಡಿವಿಷನ್ ಬಂತಲ್ಲ, ಇದು ಕರೆಕ್ಟಾ? ಇಲ್ಲೊಂದು ಡಿವಿಷನ್ ನೀವೇನಾದ್ರೂ ಇದನ್ನ ಫಸ್ಟ್ ಡಿವೈಡ್ ಮಾಡಿ ಆಮೇಲೆ ಬಂದಿರೋದ್ರಲ್ಲಿ ಇದನ್ನ ಡಿವೈಡ್ ಮಾಡಿದ್ರೆ ಎಂಟೈರ್ಲಿ ರಾಂಗ್. ಸೊ ಡಬಲ್ ಡಿವಿಷನ್ ಬಂದ್ರೆ ಏನ್ ನೆನ್ಪಿಟ್ಕೊಳ್ಳಿ ಗೊತ್ತಾ? ಫ್ರಮ್ ಲೆಫ್ಟ್ ಇಂದ ಹೋಗ್ಬೇಕು ಅಂತ ನೆನ್ಪಿಟ್ಕೊಳ್ಳಿ. ಅಂದ್ರೆ 96ನ್ನ 24ರಲ್ಲಿ ಡಿವೈಡ್ ಮಾಡ್ಬೇಕು, 4 ಬರುತ್ತೆ. 4/4 1. ಹಂಗಾದ್ರೂ ಮಾಡ್ಬೋದು. ಅಥವಾ ಹಂಗ್ ಗೊತ್ತಾಗ್ಲಿಲ್ಲ ಅಂದ್ರೆ ಈಗ ತಾನೇ ಕಲ್ತ್ವಲ್ಲ, ಇಂಟೀಜರ್ ಅನ್ನ ಫ್ರಾಕ್ಷನ್ ಕನ್ವರ್ಟ್ ಮಾಡೋಣ. ಇದ್ರ ಕೆಳಗಡೆ ಏನಿಲ್ಲ ಅಂದ್ರೆ 1 ಇರುತ್ತೆ ಅನ್ಕೊಳ್ಳಿ, ಇದ್ರ ಕೆಳಗಡೆ 1 ಇರುತ್ತೆ ಅಂತ ಅನ್ಕೊಳ್ಳಿ. ಫ್ರಾಕ್ಷನ್ ಡಿವಿಷನ್ ಇಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್ ಆಫ್ ರೆಸಿಪ್ರೋಕಲ್. ಕರೆಕ್ಟಾ? ನೋಡಿ, ಈ ಡಿವಿಷನ್ ಅನ್ನ ನಾನು ಇಂಟು ಅಂತ ಬರ್ಕೊಂಡ್ರೆ ಈ 24ನ 1/24 ಅಂತ ಬರ್ಕೊಬೋದಾ? ಎಸ್ ಆರ್ ನೋ? ಎಸ್ ಸರ್. ಈ ಡಿವಿಷನ್ ಅನ್ನ ನಾನು ಇಂಟು ಅಂತ ಬರ್ಕೊಂಡ್ರೆ ಈ 4ನ್ನ 1/4 ಅಂತ ಬರ್ಕೊಬಹುದು. ಈ ತರ ಡಿವಿಷನ್ ಅನ್ನ ಇಂಟು ಮಾಡ್ಕೊಂಡು ರೆಸಿಪ್ರೋಕಲ್ಲು ಮಾಡ್ಬೋದು, ಅಥವಾ ಲೆಫ್ಟ್ ಅಪ್ರೋಚ್ ಹೋಗ್ಬೋದು. ಇದನ್ನ ಫಸ್ಟ್ ಇದರಿಂದ ಡಿವೈಡ್ ಮಾಡಿ, ಬಂದಿರೋ ಆನ್ಸರ್ನ ಇದಕ್ಕೆ ಡಿವೈಡ್ ಮಾಡಿ, ಇದರಿಂದ ಡಿವೈಡ್ ಮಾಡಿ. ಹಂಗಾದ್ರೂ ನೆನ್ಪಿಟ್ಕೊಳ್ಳಿ, ಹಿಂಗಾದ್ರೂ ನೆನ್ಪಿಟ್ಕೊಳ್ಳಿ. -3 ಇಂಟು 2 + 13 ಇದು ಕರೆಕ್ಟ್ ಫಾರ್ಮ್ಯಾಟ್. ನೋಡಿ, 24 1s 24 4s 4 4 ಗೆಟ್ ಕ್ಯಾನ್ಸಲ್. ಸೊ ಇನ್ನೇನ್ ಬರುತ್ತೆ? 1 - 3 ಇಂಟು 2 + 13. ಸೊ ಈಗ +1 -3 ಅಂದ್ರೆ ಏನಾಯ್ತು? -2ನಾ? -2 ಇಂಟು 3 ಸಾರಿ 2 + 13 ಎಷ್ಟಾಯ್ತು? ಪ್ಲಸ್ ಇಂಟು ಮೈನಸ್ -4 ಆಯ್ತು. +13 ಎಷ್ಟು ಬಂತು ಆನ್ಸರು? +9. 9. +9 is correct answer. Clear? Yes, sir. Yes, thank you. Next question display ಮಾಡ್ಬೋದಾ? Yes, sir. ಗೊತ್ತಾಗ್ತಿದ್ಯಾ ಬರೀತಾ ಇರೋದು? Yes, sir. Shall I write another question? Yes, sir. Okay, next question ನೋಡಿ. ಇದನ್ನ ಟ್ರೈ ಮಾಡಿ. 25 minus bracket 40 minus flower bracket 8 small bracket 6 minus 6 minus 1 flower bracket big bracket question mark. Give a try.
-23. ನೋಡಿ ಎಲ್ಲರೂ ಟ್ರೈ ಮಾಡಿ. -23. ಓಕೆ ಚೆಕ್. ನೋಡಿ ಬ್ರಾಕೆಟ್ ಒಂದು ಬಿಗ್ ಬ್ರಾಕೆಟ್ ಇದೆ, ಅದ್ರೊಳಗಡೆ ಫ್ಲವರ್ ಬ್ರಾಕೆಟ್ ಇದೆ, ಅದ್ರೊಳಗಡೆ ಸ್ಮಾಲ್ ಬ್ರಾಕೆಟ್ ಇದೆ. ಫಸ್ಟ್ ಇದನ್ನ ಸಾಲ್ವ್ ಮಾಡ್ಬೇಕು. ಈ ಪೋರ್ಷನ್ ಅನ್ನ ಸಾಲ್ವ್ ಮಾಡ್ಕೊಂಡು ಬಂದ್ಬಿಟ್ರೆ ಈಸಿ ಆಗತ್ತೆ. ಸ್ಟೆಪ್ ಬೈ ಸ್ಟೆಪ್ ಏನ್ ಬರೆಯಂಗಿರ್ಲಿಲ್ಲ, ಬಟ್ ಆದ್ರೂ ಬರೀತೀನಿ ನೋಡಿ. ಡೈರೆಕ್ಟ್ ಆಗು ಬರೀಬಹುದು. 40 ಮೈನಸ್ ನೋಡಿ 8 ಇಂಟು +6 -6 ಕ್ಯಾನ್ಸಲ್, -1 ಫ್ಲವರ್ ಬ್ರಾಕೆಟ್ ಬಿಗ್ ಬ್ರಾಕೆಟ್ ಇಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ನೋಡಿ ಇಲ್ಲಿ ನೀವೇನಂತ ಮಾಡಿರ್ತೀರಿ ಅಂದ್ರೆ 7 ಬರ್ಕೊಂಡಿರ್ತೀರಿ ಯಾರಾದ್ರೂ? No, sir. 8 - 7 ಅಂತ No, ಬರ್ಕೊಂಡಿರೋರು ಇರ್ತಾರೆ. ತಪ್ಪು. ಯಾಕಂದ್ರೆ ಇಲ್ಲೇನಾದ್ರೂ 8 -1 ಅಂತ ಇದ್ದಿದ್ರೆ 9 ಅಂತ ಬರ್ಕೋಬಹುದಿತ್ತು. ಇಲ್ಲಿ ಮೈನಸ್ ಅಂತ ಇಲ್ಲ, ಏನು ಇಲ್ಲ ಅಂದ್ರೆ ಇದ್ರ ಅರ್ಥ ಏನು? ಇದ್ರ ಅರ್ಥ ಏನಂದ್ರೆ ಮಲ್ಟಿಪ್ಲಿಕೇಶನ್ ಅಂತ ತಾನೆ. Yes, sir. ಸೊ ಮಲ್ಟಿಪ್ಲೈ sir. ಮಾಡ್ಬೇಕು. 8 - 1 7 ಅಂತ ಬರ್ಕೊಂಡ್ಬಿಟ್ರೆ ಹೋಯ್ತಲ್ಲಿ. ಅಬ್ಸರ್ವ್ ಮಾಡದೆ ತಪ್ಪು ಮಾಡಿರ್ತೀರಾ, ಇದು ಗೊತ್ತಿಲ್ಲದೆ ತಪ್ಪು ಮಾಡಿರಲ್ಲ, ಅಬ್ಸರ್ವ್ ಮಾಡಿರಲ್ಲ ಇಷ್ಟು ಮೈನ್ಯೂಟ್ ಆಗಿ. 40 ಇದನ್ನ ಪ್ಲಸ್ ಇಂಟು ಮೈನಸ್ -8 ಅಂತ ತಗೊಂಬೋದಾ? ಈಗ ನೋಡಿ ಇದಕ್ ಮೈನಸ್ ಇದೆ ಇಲ್ಲಿ, ಅಂದ್ರೆ 40ರಿಂದ ಇದನ್ನ ಕಳಿಬೇಕು. ಮೈನಸ್ ಆಫ್ ಮೈನಸ್ ಏನಾಯ್ತು? ಪ್ಲಸ್ Plus. Yes, sir. +8. ಸೊ 25 - 48 48 ಅಲ್ಲಿ 25 ನ ಕಳೆದ್ರೆ 23 ಅಂತ 23 -23. ಕ್ಲಿಯರ್? Yes, sir. ಸೊ ಇಲ್ಲಿ ಬಾಡ್ ಮಾಸ್ ರೂಲ್ಸ್ ಗಳು ಇಂಪಾರ್ಟೆಂಟ್ ಆಗುತ್ತೆ. ಐಡಿಯಾ ಬರ್ತಿದ್ಯಾ ಬಾಡ್ ಮಾಸ್ ಹೆಂಗ್ ವರ್ಕ್ ಆಗುತ್ತೆ ಅಂತ? Yes, sir. ಓಕೆ, ನೆಕ್ಸ್ಟ್ sir. ಕ್ವಶನ್ಗೆ ಹೋಗ್ಬೋದಾ? Yes, sir. ಬರ್ಕೊಂಡಿರ್ಲಿಲ್ಲ ಅಂದ್ರೆ ಟೇಕ್ ಎ ಸ್ಕ್ರೀನ್ ಶಾಟ್. ನೆಕ್ಸ್ಟ್ ಕ್ವಶನ್, ಇನ್ನೊಂದು ಕ್ವಶನ್ ನೀವೇ ಸಾಲ್ವ್ ಮಾಡಿ. 49 ಡಿವಿಷನ್ 12 -7 + 2 -5 of 3 +4 -5 into 3. ಫ್ಲವರ್ ಬ್ರಾಕೆಟ್ ಕ್ಲೋಸ್, ಬಿಗ್ ಬ್ರಾಕೆಟ್ ಕ್ಲೋಸ್. ಈ ಎಕ್ಸ್ಪ್ರೆಷನ್ ಆನ್ಸರ್ ಏನ್ ಬರುತ್ತೆ ಹೇಳಿ? ಎಕ್ಸ್ಪ್ರೆಷನ್ ನ ಸಾಲ್ವ್ ಮಾಡಿದ್ರೆ ವಾಟ್ ಈಸ್ ದ ರಿಸಲ್ಟ್? ಹ್ಯಾಂಡ್ ರೈಟಿಂಗ್ ಅರ್ಥ ಆಗ್ತಿದೆ ಅಲ್ವಾ? ಫಿನಿಶ್ಡ್? 7, sir. ನೋಡಿ ಎಲ್ಲರೂ ಟ್ರೈ ಮಾಡಿ, ನಿಮ್ಗೆ ಏನ್ ಆನ್ಸರ್ ಬಂದಿದೆ ಹೇಳಿ.
ಓಕೆ, ನಾನೇ ಸಾಲ್ವ್ ಮಾಡ್ತೀನಿ ನೋಡಿ. ಅಷ್ಟು ಟೈಮ್ ಒಳಗಡೆನೆ ಸಾಲ್ವ್ ಮಾಡಬೇಕು. ಈಗ ಬ್ರಾಕೆಟ್ ಒಳಗಡೆ ಬ್ರಾಕೆಟ್ ಇದೆ ಅಂದ್ರೆ Seven, ಫಸ್ಟ್ sir. ನಾವೇನ್ ಮಾಡಬೇಕು? ಎಸ್, ಗುಡ್. ಬಿಗ್ ಬ್ರಾಕೆಟ್ ಒಳಗಡೆ ಫ್ಲವರ್ ಬ್ರಾಕೆಟ್ ಇದೆ, ಫ್ಲವರ್ ಬ್ರಾಕೆಟ್ ಒಳಗಡೆ ಸ್ಮಾಲ್ ಬ್ರಾಕೆಟ್ ಇದೆ. ಇದಿಷ್ಟು ಸಾಲ್ವ್ ಮಾಡ್ಬೇಕು ಫಸ್ಟ್. ಸ್ಟೆಪ್ ವೈಸ್ ಬರೀತೀನಿ ನೋಡಿ. 49 ಡಿವಿಷನ್ 12 ಮೈನಸ್ 7 ಪ್ಲಸ್ 2 ಮೈನಸ್, ನೋಡಿ ಇದಕ್ಕೆ ಯಾವ್ದು ಪ್ರಿಯಾರಿಟಿ ಕೊಡ್ಬೇಕು? ಸ್ಮಾಲ್ ಬ್ರಾಕೆಟ್ ಒಳಗಡೆ ಆಫ್ಗಾ 15 ಆಫ್ ಇಸ್ ನಥಿಂಗ್ ಬಟ್ Yes, sir. ಮಲ್ಟಿಪ್ಲಿಕೇಶನ್ ಪ್ಲಸ್ 4 ಮೈನಸ್ 15 ಆ ಕಡೆ. ಸೊ ಈಗ ಯಾವ್ದು ಕ್ಯಾನ್ಸಲ್ ಆಗತ್ತೆ? ಪ್ಲಸ್ 15 ಮೈನಸ್ 15 ಕ್ಯಾನ್ಸಲ್. ಮೈನಸ್ ಇದೆ ಇಲ್ಲಿ ಇರ್ಲಿಲ್ಲ ಅಂದ್ರೆ ಮಲ್ಟಿಪ್ಲೈ ಮಾಡ್ಬೇಕಿತ್ತು. ಇಲ್ಲಿ ಮೈನಸ್ ಇದೆ ಅಂದ್ರೆ ಅಡಿಷನ್ ಸಬ್ಟ್ರಾಕ್ಷನ್. 49 ಡಿವಿಷನ್ 12 ಮೈನಸ್ 7 ಪ್ಲಸ್ 2 9 9 ಮೈನಸ್ 4 ಇದು 9 ಆಯ್ತು. ಇದು ಪ್ಲಸ್ ಇಂಟು ಮೈನಸ್ ಮೈನಸ್ 4 ಕರೆಕ್ಟಾ? ಅಥವಾ ಡೈರೆಕ್ಟ್ ಆಗೋ ಆನ್ಸರ್ ಬರೀಬಹುದು. ಒಂದ್ ಸ್ಟೆಪ್ ಬರೆದಿದ್ದೀನಿ, ಇರ್ಲಿ ನೋಡಿ. 49 ಡಿವಿಷನ್ 12 ಮೈನಸ್ ಇದೆಷ್ಟಾಯ್ತು? 5 12 ಅಲ್ಲಿ 5 ಹೋದ್ರೆ 7 49/7 is 7. ಬಂದಿದ್ಯಾ ನೋಡಿ? Yes, sir. ಓಕೆ, ಇದೆಲ್ಲ ಸ್ಟೆಪ್ಸ್ ಅವಾಯ್ಡ್ ಮಾಡಿ ಒಂದೇ ಸ್ಟೆಪ್ ಅಲ್ಲಿ ಬರೀಬೇಕು. ಅದು ಬ್ಯಾಂಕಿಂಗ್ ಎಕ್ಸಾಮ್ಸ್ ಪ್ರಾಬ್ಲಮ್ಸ್ ಆದ್ರೆ ಹಂಗೆ ಮಾಡ್ಬೋದು. ಸೊ ನೆಕ್ಸ್ಟ್ ಇದು ಇಂಟೀಜರ್ ಪ್ರಾಬ್ಲಮ್ಸ್ಗಳು. ಇಲ್ಲಿವರೆಗೂ ಸಾಲ್ವ್ ಮಾಡಿದ್ದು ಇಂಟೀಜರ್ ಬಾಡ್ ಮಾಸ್ ರೂಲ್ಸ್ ಹೆಂಗ್ ವರ್ಕ್ ಆಗತ್ತೆ ಅಂತ. ಇದೇ ಬಾಡ್ ಮಾಸ್ ರೂಲ್ಸ್ ಈಗ ಫ್ರಾಕ್ಷನ್ಸ್ ಬಂದ್ರೆ ಹೆಂಗ್ ವರ್ಕ್ ಆಗತ್ತೆ ನೋಡೋಣ. ಕ್ವಶನ್ಸ್ಗೆ ಹೋಗ್ಲಾ? ಸೊ ಫ್ರಾಕ್ಷನ್ಸ್ ಕ್ವಶನ್ ನೋಡಿ. 1/4 ಪ್ಲಸ್ 1/4 ಡಿವಿಷನ್ 1/4 ಹೋಲ್ ಡಿವಿಷನ್ 1/4 ಇಂಟು 1/4 ಪ್ಲಸ್ 2 1/4 ದಟ್ ಈಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಇದನ್ನ ಸಾಲ್ವ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ? ಆಪ್ಷನ್ ಬರೀತಾ ಇದೆ ನೋಡಿ. 16/25 32/185 36/185 ನನ್. ಯಾವ್ದು ಆನ್ಸರ್ ಆಗತ್ತೆ ನೋಡಿ? ಗಿವ್ ಇಟ್ ರೈಟ್. I'll give you 30 seconds time. ಮ್ಯಾಕ್ಸ್ 1 minute. 1 minute ತಗೊಳ್ಳೋ ಅಂತದ್ದೇನಿಲ್ಲ ಅಲ್ಲಿ. ಮಿಕ್ಸ್ ಫ್ರಾಕ್ಷನ್ ಇಂದ ಫ್ರಾಕ್ಷನ್ ಕನ್ವರ್ಟ್ ಮಾಡೋದು ಹೇಳಿದೀನಿ. ಫ್ರಾಕ್ಷನ್ ಅಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಎಲ್ಲ ಗೊತ್ತು. ಕಾಂಪ್ಲೆಕ್ಸ್ ಅಲ್ಲಿ ಇದೆ ಅವಾಗ ಬಾಡ್ ಮಾಸ್. 1 2 ಇದ್ದಿದ್ರೆ ಡೈರೆಕ್ಟ್ ಆಗಿ ಮಾಡ್ಬಿಡ್ತೀರಿ. ಮೆನಿ ಇದ್ದಾಗ ಬಾಡ್ ಮಾಸ್ ರೂಲ್ ಅಪ್ಲೈ ಮಾಡ್ಬೇಕು. ಫ್ರಾಕ್ಷನ್ ಕಾನ್ಸೆಪ್ಟ್ ಜೊತೆಗೆ ಬಾಡ್ ಮಾಸ್ ರೂಲ್ನು ಗೊತ್ತಿರ್ಬೇಕಿಲ್ಲಿ. Next, ಗೊತ್ತಾಗ್ಲಿಲ್ವಾ? Sir, 32/185. 32/185. Okay, I'll verify it. ನೋಡೋಣ. I'm not sure about the answer. once ಚೆಕ್ ಮಾಡೋಣ. ಇಲ್ಲೊಂದು ನ್ಯೂಮರೇಟರ್ ಇದೆ, ಡಿನಾಮಿನೇಟರ್ ಇದೆ.
ನ್ಯೂಮರೇಟರ್ ಅಲ್ಲಿ ಮಲ್ಟಿಪಲ್ ಫಂಕ್ಷನ್ ಇದೆ, ಡಿನಾಮಿನೇಟರ್ ಮಲ್ಟಿಪಲ್ ಫಂಕ್ಷನ್ ಇದೆ. ಇದನ್ನು ಪ್ಯಾರಲಲಿ ಸಾಲ್ವ್ ಮಾಡೋಣ, ಇದನ್ನು ಪ್ಯಾರಲಲಿ ಸಾಲ್ವ್ ಮಾಡೋಣ, ಇದನ್ನು ಕಂಪ್ಲೀಟ್ ಸಾಲ್ವ್ ಮಾಡಿದ್ಮೇಲೆ ಡಿವೈಡ್ ಮಾಡೋಣ ಅಷ್ಟೇ. ಸೊ ನೋಡಿ ಇಲ್ಲಿ ಮಿಕ್ಸ್ ಫ್ರಾಕ್ಷನ್ ಇದೆ ಅಲ್ವಾ, ಅದನ್ನ ಕನ್ವರ್ಟ್ ಮಾಡೋಣ. 1/4 ಪ್ಲಸ್ 1/4 ಡಿವಿಷನ್. ಇದನ್ನ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ? 4 1s are 4 ಪ್ಲಸ್ 1 5/4. ಅದೇ ರೀತಿ ಇಲ್ಲಿ 1/4 ಇಂಟು 1/4 ಇದನ್ನ ಕನ್ವರ್ಟ್ ಮಾಡೋಣ. 4 2s are 8 ಪ್ಲಸ್ 1 9/4. ಇದು ನೆನಪಾಗ್ತಿದ್ಯಾ? ಎಸ್ ಆರ್ ನೋ? ಈಗ ನ್ಯೂಮರೇಟರ್ ಅಲ್ಲಿ ಯಾವ್ದಕ್ಕೆ ಪ್ರಿಯಾರಿಟಿ ಕೊಡ್ತೀರಾ? ಡಿವಿಷನ್ ತಾನೆ. ನೋಡಿ ಇದನ್ನ ಸಾಲ್ವ್ ಮಾಡಿ. 1/4 ಪ್ಲಸ್ ಡಿವಿಷನ್ ಇಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್ ಆಫ್ ರೆಸಿಪ್ರೊಕಲ್. 1/4 ಇಂಟು 4/5. ಈ ಡಿವಿಷನ್ ಇದ್ದದನ್ನೇ ಇಂಟು ಮಾಡಿ 4/5 ಮಾಡಿದೆ. ಅದೇ ರೀತಿ ಡಿನಾಮಿನೇಟರ್ ಬರ್ತೀನಿ. ಇದಕ್ಕೆ ಯಾವ್ದಕ್ಕೆ ಪ್ರಿಯಾರಿಟಿ ಕೊಡಬೇಕು? ಇಂಟು. ಪ್ಲಸ್ಗಿಂತ ಮುಂಚೆ ಇಂಟು ಕೊಡಬೇಕು. 1/16 ಆಯ್ತಾ? 4 4s are 16 ಪ್ಲಸ್ 9/4. ಸೊ ಈಗ ನ್ಯೂಮರೇಟರ್ ಅಲ್ಲಿ ಏನಾಯ್ತು ನೋಡಿ. 4 4 ಕ್ಯಾನ್ಸಲ್. 1/4 ಪ್ಲಸ್ 1/5 ಇದೆ, 1/5 ಇದೆ. ಇಲ್ಲಿ ನೋಡಿ ಇದಕ್ಕೊಂದು ಶಾರ್ಟ್ ಟ್ರಿಕ್ ಹೇಳ್ಕೊಟ್ಬಿಡ್ತೀನಿ. ಈ ಡಿನಾಮಿನೇಟರ್ 16 ಇದೆ, ಇಲ್ಲಿ 4 ಇದೆ, ಕರೆಕ್ಟಾ? ಈ 4 ಅಲ್ಲಿ ಅಂದ್ರೆ ಈ 16 ಇದೆ, ಮಲ್ಟಿಪಲ್ಸ್ ಆಫ್ 4 ಅಲ್ಲಿ 16 ಬರುತ್ತಾ? Yes, sir. ಬರುತ್ತಾ ಬರಲ್ಲ? ಮೇಕ್ ಇಟ್ 16. ಇದನ್ನ 16 ಬರಬೇಕು ಅಂದ್ರೆ ಏನ್ ಮಲ್ಟಿಪ್ಲೈ ಮಾಡಬೇಕು? Multiply by 4. ನ್ಯೂಮರೇಟರ್ಗೂ 4 ಮಲ್ಟಿಪ್ಲೈ ಮಾಡಿದ್ರೆ ಏನಾದ್ರೂ ತಪ್ಪಾಗತ್ತಾ? No, ಬೋತ್ sir. ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಮಲ್ಟಿಪ್ಲೈ ಬೈ 4 ಮಾಡಿದ್ರೆ ಏನಾದ್ರೂ ತಪ್ಪಾಗತ್ತಾ? ಯಾಕೆ 4 ಮಾಡಿದೆ ಅಂದ್ರೆ 16 ಬರ್ಲಿಕ್ಕೆ. ಇದು 16 ಇದೆ, ಇದು 16 ಇದೆ ಅಂದ್ರೆ ಇಫ್ ಡಿನಾಮಿನೇಟರ್ ಸೇಮ್ ನ್ಯೂಮರೇಟರ್ ಕ್ಯಾನ್ ಬಿ ಆಡೆಡ್. ಜಸ್ಟ್ ನಾವು ಬೇಸಿಕ್ಸ್ ತಿಳ್ಕೊಬೇಕಾದ್ರೆ ಡಿನಾಮಿನೇಟರ್ ಸೇಮ್ ಇದ್ರೆ ಅಡಿಷನ್ ಎಸ್ ಸಬ್ಟ್ರಾಕ್ಷನ್. ಸರ್. ಇದು 16 16 ಬಂತು, ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ. 9 4s are 36 ಪ್ಲಸ್ 1 37/16 ಅಂತ ಡೈರೆಕ್ಟ್ ಆಗಿ ಬರೀಬಹುದಲ್ಲ. ಟೈಮ್ ಸೇವಿಂಗ್. ಕಾನ್ಸೆಪ್ಟ್ ಗೊತ್ತಾಗಿದೆ ಏನ್ ಮಾಡಿದೀನಿ? ಎಸ್ ಆರ್ ನೋ? Yes, sir. ಸೊ ನೆಕ್ಸ್ಟ್ ಈ ಪಾರ್ಟ್ ನೋಡಿ. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಪ್ಲಸ್ ಇದೆ. 5 1s are 5 4 1s are 4 5 ಪ್ಲಸ್ 4 9 9/20. ಒಂದೇ ಸ್ಟೆಪ್ ಅಲ್ಲಿ ಬರೀಬೇಕು ಆದಷ್ಟು. 5 1s are 5 4 1s are 4 5 ಪ್ಲಸ್ 5 4 is 9 4 5s are 20. ಡಿವಿಷನ್ 37/16. ಇದು ಮೇಲೆ ಹೋದ್ರೆ ಫ್ರಾಕ್ಷನ್ ಡಿವಿಷನ್ ಇಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್ ಆಫ್ ರೆಸಿಪ್ರೋಕಲ್. ಅವಾಗಲೇ ಸಾಲ್ವ್ ಮಾಡಿದೆ ಎಲ್ಲ. 9/20 ಇಂಟು 16/37. ಇದನ್ನ ಸಾಲ್ವ್ ಮಾಡಬೇಕು. ಎಷ್ಟು ಟೈಮ್ಸ್ ಹೋಗುತ್ತೆ? 4 4s are 4 5s are 9 4s are 36. ಎಷ್ಟಾಯ್ತು? ಮಲ್ಟಿಪ್ಲೈ ಬೈ 5 ಶಾರ್ಟ್ ಕಟ್ ಹೇಳ್ಕೊಟ್ಟಿದ್ನಲ್ಲ, ದಟ್ ಇಸ್ 85. 36/185. ಆಪ್ಷನ್ ಸಿ. 32 ಅಲ್ಲ 36. ಗೊತ್ತಾಗಿದ್ಯಾ? Yes, sir. ಇದು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಈಗ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ತಗೊಳ್ಳಿ. ಇದು ಡೈರೆಕ್ಟ್ ಆಗಿ ಬರ್ದಿದ್ದೀನಿ. ಆ ಪೋರ್ಷನ್ ಮೇಲೆ ಇನ್ನೊಂದು ಯಾವ್ದಾದ್ರು ಪ್ರಾಬ್ಲಮ್ ಆಗ್ತೀನಿ. ಆ ತರ ಬಂದಿದ್ ಕಡೆ ಎಲ್ಲ ಯೂಸ್ ಮಾಡ್ಕೋಬಹುದು. ಫಿನಿಶ್ಡ್? ಆಗಿದೆಯಾ ಬರ್ಕೊಂಡಿದ್ದು? Yes, sir. ಇದಕ್ಕೊಂದು ಟ್ರಿಕ್ಗೆ ಒಂದು ಕ್ವಶನ್ ಹಾಕ್ತೀನಿ ನೋಡಿ. ಈಗ 1/2 ಪ್ಲಸ್ 1/4 ಪ್ಲಸ್ 1/8 ಇರುತ್ತೆ. ಇದನ್ನ ನಾರ್ಮಲಿ ಮಾಡಿ ಅಂದ್ರೆ ನೀವು LCM ತಗೊಂಡು ಮಾಡ್ತೀರಿ. 3 ಫ್ರಾಕ್ಷನ್ ಇದೆ ಅಂತ ನೋಡಿ. ಈ 2 ಕೂಡ 8 ಮಲ್ಟಿಪಲ್ಸ್ ಆಫ್ 2 ನಲ್ಲಿ ಸಿಗತ್ತಾ? 8 4 ಮಲ್ಟಿಪಲ್ಸ್ ಅಲ್ಲಿ ಸಿಗತ್ತಾ? ಮ್ಯಾಕ್ಸಿಮಮ್ ಇರೋದು 8. ಇದು 8 ಬರ್ಬೇಕು ಅಂದ್ರೆ ಏನ್ ಮಲ್ಟಿಪ್ಲೈ ಮಾಡ್ಕೋಬೇಕು ನಾನು? 4. 4. ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ 4 ಮಾಡ್ಬಿಟ್ರೆ ಇದು 8 ಆಗುತ್ತೆ. ನ್ಯೂಮರೇಟರ್ ಏನಾನ ಚೇಂಜ್ ಆಗ್ಲಿ, ಡಿನಾಮಿನೇಟರ್ 8 ಆಗ್ಬೇಕಷ್ಟೇ. ಇಲ್ಲಿ 8 ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? 4 ಇದೆ, 2/2 ನಾ?
ಸೊ Yes, sir. ಈ ಕೇಸಲ್ಲಿ ಇದು 8 ಆಗಿರುತ್ತೆ, ಇದು 8 ಆಗಿರುತ್ತೆ, ಇದು 8 ಆಗಿರುತ್ತೆ. ಡಿನಾಮಿನೇಟರ್ 8, ನ್ಯೂಮರೇಟರ್ ಡೈರೆಕ್ಟ್ ಆಗಿ ಆಡ್ ಮಾಡೋಣ. 4 into 1 4, 2 into 1 2 plus 1 that is equals to 7/8. That's it. ಇದೇ ಟ್ರಿಕ್ ನೇ ನಾನು ಅಪ್ಲೈ ಮಾಡಿದ್ದು. ಅರ್ಥ ಆಗ್ತಿದೆಯಾ? ಸೊ ಎರಡು ವೇನಲ್ಲಿ ಹೋಗ್ಬೋದು. ನಾಟ್ ಓನ್ಲಿ ಗೋಯಿಂಗ್ ವಿತ್ LCM ತಗೊಂಡು ಸಾಲ್ವ್ ಮಾಡೋದು ಒಂದ್ ರೀತಿ ಆದ್ರೆ, ನಮಗ್ ಗೊತ್ತು ಡಿನಾಮಿನೇಟರ್ ಸೇಮ್ ಇದ್ರೆ ನ್ಯೂಮರೇಟರ್ ಕ್ಯಾನ್ ಬಿ ಆಡೆಡ್ ಅಂತ. ಮಲ್ಟಿಪಲ್ಸ್ ಅಲ್ಲಿ ಇರೋದ್ರಿಂದ ಆ ವೇಗೆ ಕನ್ವರ್ಟ್ ಮಾಡಿದೆ ಅಷ್ಟೇ. ಡಿನಾಮಿನೇಟರ್ ಸೇಮ್ ಬರೋ ರೀತಿ ಬರ್ಕೊಂಡೆ. ಅರ್ಥ ಆಗಿದ್ಯಾ? ಈಗ ಈ ಪ್ರಾಬ್ಲಮ್ ಗೊತ್ತಾಗುತ್ತೆ ನೋಡಿ. ಇಲ್ಲಿ 1/16 ಇತ್ತು, 9/4 ಇತ್ತು ನೋಡಿ. ಇದನ್ನ ಇದು 16 ಇದೆ, ಇದನ್ನು 16 ಬರೋಂಗ್ ಬರ್ಕೊಂಡೆ. 4 4s 16 ಆಯ್ತು. ಇದ್ರ ಮೇಲ್ಗಡೆ 36 ಆಗುತ್ತೆ. 9/4 ಅಂದ್ರು ಒಂದೇ, 36/16 ಅಂದ್ರು ಒಂದೇ. ಸೊ ಅವಾಗ ಡೈರೆಕ್ಟ್ ಆಗಿ 36 + 1 37, ಡಿನಾಮಿನೇಟರ್ 16 ಅಂತ ಬರ್ಕೊಂಡೆ. ಕ್ಲಿಯರ್? ಗೊತ್ತಾಗಿದೆಯಾ? ಪ್ರಾಬ್ಲಮು ಬೇಡ, ಏನು ಬೇಡ ಸರ್ ಅನ್ಸ್ತಿದ್ಯಾ? 1/2 ಹಂಗಂದ್ರು ನೋ ಅದರ್ ಆಪ್ಷನ್, ಸಾಲ್ವ್ ಮಾಡ್ಲೇಬೇಕು. 2 1/4 ಡಿವಿಷನ್ ಫ್ಲಾ ಬ್ರಾಕೆಟ್ 1 1/4. ಇದೆಲ್ಲ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಲ್ಲಿ ಕೇಳೋ ಅಂತದ್ದು. ನಮ್ಗೇನ್ ಈ ತರದ್ ಕೇಳಲ್ಲ, ಆದ್ರೂ ಸಹ ಬೇಸಿಕ್ ಕಲಿಯೋದಕ್ಕೆ ಇದೇ ಮಾರ್ಗ. ಥಿಯರಿ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ಇದು ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದ್ರಿಂದನೇ ಬೇಸಿಕ್ ಇಂಪ್ರೂವ್ ಆಗೋದು. ಇದ್ರಲ್ಲೆಲ್ಲ ಬೇಸಿಕ್ ಮ್ಯಾಥ್ಸ್ ಇರುತ್ತೆ. ಟ್ರೈ ಮಾಡಿ. ಫ್ರಾಕ್ಷನಲ್ ಬರುತ್ತೆ ಆನ್ಸರ್. I'll give you 1 minute time. ತಪ್ಪು ಬರ್ಲಿ ಸರಿ ಬರ್ಲಿ ಟ್ರೈ ಮಾಡಿ, ಕಲಿತೀರಾ. ಆ ಬೇಸಿಕ್ ಫಂಡಮೆಂಟಲ್ ರೂಲ್ಸ್ ಗೊತ್ತಾದ್ರೆ ಸಾಕು. ಇಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿ ನಮ್ಗೇನು ಕ್ವಾಂಟ್ಸ್ ಅಲ್ಲಿ ಯೂಸ್ ಆಗಲ್ಲ. ಬ್ಯಾಂಕಿಂಗ್ ಎಕ್ಸಾಮ್ಸ್ ಆ ತರದಕ್ಕೆ ಹೋದ್ರೆ ಮಸ್ಟ್ ಅಂಡ್ ಶುಡ್ ಇದು ಗೊತ್ತಿರಬೇಕು. ಫಿನಿಶ್ಡ್? ಕಷ್ಟ ಅನ್ಸ್ತಿದ್ಯಾ ಪ್ರಾಬ್ಲಮ್ಸು? ಫ್ರಾಂಕ್ ಆಗಿ ಹೇಳಿ, ನೋ ಪ್ರಾಬ್ಲಮ್. ಫಿನಿಶ್ಡ್? ಓಕೆ, ನಾನೇ ಸಾಲ್ವ್ ಮಾಡ್ತೀನಿ ನೋಡಿ. ಸಾರಿ, 9/2. 9/2. ಓಕೆ, ಅಲ್ಲಿ ಚೆಕ್ ನೋಡಿ. ಇದನ್ನ ಮಿಕ್ಸ್ ಫ್ರಾಕ್ಷನ್ ಕನ್ವರ್ಟ್ ಮಾಡು. ಫ್ರಾಕ್ಷನ್ ಇಂದ ಫ್ರಾಕ್ಷನ್ ಕನ್ವರ್ಟ್ ಮಾಡೋಣ. 7 2s 14, 14 + 1 ಮೈನಸ್ ಇದನ್ನ ಕನ್ವರ್ಟ್ ಮಾಡೋಣ. 8 9/4 ಡಿವಿಷನ್. ಇದ್ರ ಅರ್ಥ ಏನ್ ಗೊತ್ತಾ? ಫಸ್ಟ್ ಇದೊಂದು ಸಾಲ್ವ್ ಮಾಡಬೇಕು, ಆಮೇಲೆ ಫ್ಲಾ ಬ್ರಾಕೆಟ್, ಆಮೇಲೆ ಬಿಗ್ ಬ್ರಾಕೆಟ್. ಬಂದಿರೋ ಆನ್ಸರ್ ಅಲ್ಲಿ ಇದರಿಂದ ಕಳಿಬೇಕು ಅಂತ ಅಷ್ಟೇ. ಇದನ್ನ ಕನ್ವರ್ಟ್ ಮಾಡಿ. 33/8. ಓಕೆ, ಅಲ್ಲಿ ಚೆಕ್. 4 1s 4 + 1 5/4 ಮೈನಸ್ 1/2. ಇದೇನಾಗತ್ತೆ? 2
3/2 -1/3 -1/6. ಸೊ ಆಗ್ಲೇ ನಾನು ಶಾರ್ಟ್ ಟ್ರಿಕಲ್ ಮಾಡೋದಲ್ಲ, ಅದನ್ನ ಅಪ್ಲೈ ಮಾಡ್ಬೋದಾ ನೋಡಿ ಇಲ್ಲಿ. 6 ಮ್ಯಾಕ್ಸಿಮಮ್ ಇದೆ ದೊಡ್ಡ ನಂಬರು. ಇದನ್ನ ಮಲ್ಟಿಪಲ್ಸ್ ಆಫ್ 2ನ 6 ಮಲ್ಟಿಪಲ್ಸ್ ಆಫ್ 2 ನಲ್ಲಿ ಬರುತ್ತಾ? Yes, sir. 3 ನಲ್ಲೂ ಬರುತ್ತಾ? ಇಲ್ಲಿ 6 ಆಗ್ಬೇಕಂದ್ರೆ ಏನ್ ಮಲ್ಟಿಪ್ಲೈ ಮಾಡ್ತೀನಿ? 3ನ 3. 6 ಆಗ್ಬೇಕಂದ್ರೆ ಏನ್ ಮಲ್ಟಿಪ್ಲೈ ಮಾಡ್ತೀನಿ? 2/2ನ. ಈಗ ಎಲ್ಲ ಡಿನಾಮಿನೇಟರ್ 6 ಆಗೋಯ್ತು. ನ್ಯೂಮರೇಟರ್ ಎಷ್ಟಾಗತ್ತೆ? 9 -2 -1 ಡಿವೈಡ್ ಬೈ 6 ಎಷ್ಟಾಯ್ತು? 6/6 1. ಇದಿಷ್ಟು ಆನ್ಸರ್ 1 ಅಂತ. ಕ್ಲಿಯರ್? Yes, sir. ಸೊ ಅದನ್ನ ಸಾಲ್ವ್ ಮಾಡಿದ್ರೆ ಸಿಗುತ್ತೆ ನೋಡಿ. 15/2 -9/4 ಒಂದೇ ಸ್ಟೆಪ್ ಅಲ್ಲಿ ಬರೀಬಹುದಿತ್ತು. 5/4 ಇಲ್ಲೇನು ಇಲ್ಲ. 1 × 1/2 ಜಸ್ಟ್ 1/2 ಕರೆಕ್ಟಾ? ಇದು 1 ಬರುತ್ತೆ. 1 × 1/2 1/2 ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ? 15/2 -9/4 ಡಿವಿಷನ್. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ, ಒಂದೇ ಸ್ಟೆಪ್ ಅಲ್ಲಿ ಬರೀಬೇಕು. 5 2s are 10, 4 1s are 4, 10 - 4 6/8 ಕರೆಕ್ಟಾ? ಸೊ ನೆಕ್ಸ್ಟ್ ನೋಡಿ 15/2 ಅದನ್ನು ಕ್ಯಾನ್ಸಲ್ ಮಾಡ್ಬೋದು ಅಥವಾ ಹಂಗೆ ಬರ್ಕೊಂಡ್ರು ತಪ್ಪಿಲ್ಲ. 9/4 ಡಿವಿಷನ್ ಇದೆ. ಡಿವಿಷನ್ ಬಿಕಮ್ ಇಂಟು ರೆಸಿಪ್ರೋಕಲ್ ಆಗತ್ತಾ? 8/6. ಫ್ರಾಕ್ಷನ್ ಡಿವಿಷನ್ is nothing but multiplication of reciprocal. 4 1 time, 4 2 times, 2 1 time, 2 3 times, 3 1 times, 3 3 times. ಫೈನಲ್ ಆನ್ಸರ್ ಏನ್ ಬಂತು? ಇಲ್ಲಿ ಬರೀತೀನಿ ನೋಡಿ. 15/2 -3 ಇದೆ. ಈ ಬಾಕ್ಸ್ ಅಲ್ಲಿ ಇರೋದಷ್ಟು 3. ಕೆಳಗಡೆ ಏನಿಲ್ಲ ಅಂದ್ರೆ 1 ಇರುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿ. 15 - 6 is 9/2. 9/2 is ರೈಟ್ ಆನ್ಸರ್. ಕ್ಲಿಯರ್? ಎಲ್ಲಿ ತಪ್ಪು ಮಾಡಿದ್ರಿ Yes. ನೋಡ್ಕೊಳ್ಳಿ. Shall I move to next question? ಟೈಮ್ ಬೇಕಂದ್ರೆ ಹೇಳಿ ಬರ್ಕೊಳ್ಳೋದಕ್ಕೆ. ಸರ್ ಇದು ಈ ಪಾರ್ಟ್ ಗೊತ್ತಾಗ್ಲಿಲ್ಲ. ಯಾವ ಪಾರ್ಟು? 5/4 -1/2. 5/4 -1/2 ಇಲ್ಲೇ ಇದೆಯಲ್ಲ. 4 1s are 4 + 1 5/4 ಹಂಗೆ ಇದೆ. 1/2 ಇದೆ. ಇದಿಷ್ಟನ್ನು ಸಾಲ್ವ್ ಮಾಡಿದಕ್ಕೆ ಎಷ್ಟು ಬಂತು? 1. 1 × 1/2 1/2ನೇ. ಆ ಈ 5/4 ಅಲ್ಲಿ 1/2 ಸಬ್ಟ್ರಾಕ್ಟ್ ಮಾಡಿದ್ರೆ 6/8 ಬಂದಿದ್ದ ಆನ್ಸರ್ ರೆಸಿಪ್ರೋಕಲ್ ಆಯ್ತು, ಇಂಟು ಆಯ್ತು. ಆನ್ಸರ್ 3 ಬಂತು. 15/2 ನಲ್ಲಿ 3 ಕಳೆದ್ರೆ ಯು ವಿಲ್ ಗೆಟ್ ಇಟ್. ಓಕೆ ಸರ್. ಕ್ಲಿಯರ್? ಓಕೆ ಸರ್. ಇನ್ನೊಂದು ಪ್ರಾಬ್ಲಮ್ ಹಾಕ್ಲಾ? ಎಸ್ ಆರ್ ನೋ? ರೆಡಿ Yes, ಇದೀರಾ ಹೇಳಿ, sir. ಬರ್ಕೊಂಡಿದ್ದಾಗಿದ್ಯಾ? Yes, sir. Yes, next question. 1/6 division 1/6 of 1/6. ಇದನ್ನು ಟ್ರೈ ಮಾಡ್ಬೋದು ನೋಡಿ, ಈಸಿನೇ ಇದೆ. 1/6 of 1/6 division 1/6. Give a try. $36. 36 ಬಂದಿದೆಯಾ? ಎಲ್ಲರಿಗೂ ಬಂದಿದೆಯಾ? ಚೆಕ್ ಮಾಡಿ. ಓಕೆ, ಐಲ್ ಟ್ರೈ. ಸೊ ನ್ಯೂಮರೇಟರ್ ಇದೆ, ಡಿನಾಮಿನೇಟರ್ ಇದೆ. ನ್ಯೂಮರೇಟರ್ ಅಲ್ಲಿ ಯಾವ್ದಕ್ಕೆ ಪ್ರಿಯಾರಿಟಿ ಕೊಡಬೇಕು? ಫಸ್ಟ್ ಹಾಫ್ಗೆ. ಡಿವಿಷನ್ ಇದೆ, ಫಸ್ಟ್ ಹಾಫ್ಗೆ ಕೊಡಬೇಕು. 1/6 ಡಿವಿಷನ್ 1/36 ಆಗುತ್ತೆ ನ್ಯೂಮರೇಟರ್ ಅಲ್ಲಿ. ಡಿನಾಮಿನೇಟರ್ಗೂ ಹಾಫ್ಗೆ ಫಸ್ಟ್ ಪ್ರಿಯಾರಿಟಿ ಕೊಡಬೇಕು. 1/36 ಡಿವಿಷನ್ 1/6 ಆಯ್ತು. ಇಲ್ಲೂ ಒಂದು ಡಿವಿಷನ್ ಇದೆ, ಇಲ್ಲೂ ಒಂದು ಡಿವಿಷನ್ ಇದೆ. ಸಪ್ರೇಟ್ ಆಗಿ ಸಾಲ್ವ್ ಮಾಡೋಣ. 1/6
ಓಲ್ ಡಿವಿಷನ್ 1/36 ಆಗುತ್ತೆ ನ್ಯೂಮರೇಟ್ರು. ಓಲ್ ಡಿವಿಷನ್ 1/36 ಓಲ್ ಡಿವಿಷನ್ 1/6 ಆಗುತ್ತೆ. ಕರೆಕ್ಟಾ? ಹಿಂಗ್ ಬರ್ಕೊಬೋದಾ ಈ ಪಾರ್ಟ್ನ? ಸೊ ಇದನ್ನ ಫ್ರಾಕ್ಷನ್ ಡಿವಿಷನ್ ಇಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್ ಆಫ್ ರೆಸಿಪ್ರೋಕಲ್. ಸಾರಿ, ಫಸ್ಟ್ ಇದನ್ನ ಸಾಲ್ವ್ ಮಾಡೋಣ, ಇಂಡಿವಿಜುವಲ್ ಇದು ಸಾಲ್ವ್ ಮಾಡ್ಕೊಳ್ಳೋಣ, ಆಮೇಲೆ ಮತ್ತೆ ಅಗೈನ್ ಮಾಡೋಣ. 1/6 ಇಂಟು 36/1 ನ್ಯೂಮರೇಟರು, ಡಿನಾಮಿನೇಟ್ರು 1/36 ಇಂಟು 6/1 ಇದನ್ನ ಸಾಲ್ವ್ ಮಾಡ್ಕೊಳ್ಳಿ. 6 1s 6 6, ಫೈನಲ್ ಆನ್ಸರ್ 6 ನ್ಯೂಮರೇಟರ್ ಅಲ್ಲಿ, ಡಿನಾಮಿನೇಟರ್ ಅಲ್ಲಿ 6 1s 6 6, ಡಿನಾಮಿನೇಟರ್ ಅಲ್ಲಿ 1/6, ಬರೀ 6 ಅಲ್ಲ 1/6. ಸೊ ಅವಾಗ್ಲೇ ಹೇಳಿದ್ದೆ, ಒಂದು ಇಂಟೀಜರ್ ಒಂದು ಫ್ರಾಕ್ಷನ್ ಬಂತು ಅಂದ್ರೆ ಇದನ್ನು ಫ್ರಾಕ್ಷನ್ ಬರ್ಕೋಬೇಕು. ಮೇಲ್ಗಡೆ ಹೋದ್ರೆ 6/1 ಇಂಟು 6/1 ಇಸ್ 36. ಕರೆಕ್ಟ್ ಆನ್ಸರ್. ತಂದಿದ್ಯಾ ನೋಡಿ ನಿಮ್ಗೂನು? ನೆಕ್ಸ್ಟ್ ಕ್ವಶನ್ ಬರೀಲಾ? Yes, sir. ಓಕೆ, ಥ್ಯಾಂಕ್ ಯು. ಇನ್ನು 1 or 2 ಕ್ವಶನ್ ನೋಡಿ ಸಾಕು. 2/3 division 4/5 of question mark is equals to 1/6. ಆ ಕ್ವಶನ್ ಮಾರ್ಕ್ ಪ್ಲೇಸ್ ಅಲ್ಲಿ ಏನ್ ಹಾಕಿದ್ರೆ ಈಕ್ವೇಶನ್ ಬ್ಯಾಲೆನ್ಸ್ ಆಗುತ್ತೆ ಅಂತ. ಪುಟ್ ಎಕ್ಸ್, ಕ್ವಶನ್ ಮಾರ್ಕ್ ಪ್ಲೇಸ್ ಅಲ್ಲಿ ಎಕ್ಸ್ ಅಂತ ತಗೊಂಡು ಸಾಲ್ವ್ ಮಾಡಿ. ಆನ್ಸರ್ ಏನ್ ಬರುತ್ತೆ ಹೇಳಿ. ಇದಿಷ್ಟು ಬೇಸಿಕ್ಸೇ. ಟ್ವೆಂಟಿ 20 ಎಕ್ಸಾಕ್ಟ್ಲಿ 20ನಾ ಬೇರೆ ಆನ್ಸರಾ? 20, sir. 20 ಇಸ್ ಕರೆಕ್ಟ್ ಆನ್ಸರ್. ನೋಡಿ ಇದನ್ನ ಕನ್ವರ್ಟ್ ಮಾಡೋಣ ಫಸ್ಟ್. 3 2s 6, 6 + 2 8/3 ನ ಡಿವಿಷನ್ 4/5 ಆಫ್ ಕ್ವಶನ್ ಮಾರ್ಕ್ ಪ್ಲೇಸ್ ಅಲ್ಲಿ ಎಕ್ಸ್ ಅಂತ ಹಾಕ್ತೀನಿ ಇಸ್ ಈಕ್ವಲ್ಸ್ ಟು 1/6. ಸೊ ಯಾವ್ದಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಡಬೇಕು? ಹಾಫ್ಗೆ. ನೋಡಿ ಈ ಪೋರ್ಷನ್ 8/3 ಡಿವಿಷನ್ 4x/5 ಇಸ್ ಈಕ್ವಲ್ಸ್ ಟು 1/6. ಸೊ ಈ ಡಿವಿಷನ್ ಇದೆ ಅಂದ್ರೆ 8/3 ಇಂಟು ಆಗತ್ತೆ, ಇಸ್ ಬಿಕಮ್ 5/4x ಈಸ್ ಈಕ್ವಲ್ಸ್ ಟು 1/6. ನೋಡಿ ಈಗ ಇದನ್ನ ಸಾಲ್ವ್ ಮಾಡ್ಬೋದಾ? 4 1 time 4 2 times ಪ್ರಾಡಕ್ಟ್ 4 ಇಂಟು ಎಕ್ಸ್ ಅಂತಾನು ಬರ್ಕೊಬೋದಲ್ಲ. 4 ಇಂದ ಡಿವೈಡ್ ಮಾಡ್ತೀನಿ, ಈ ಕಡೆ ಏನು ಉಳ್ಕೊಳ್ಳುತ್ತೆ? 2/3 ಇಂಟು 5/x ಉಳ್ಕೊಂತು ಇಸ್ ಈಕ್ವಲ್ಸ್ ಟು 1/6. ಏನಾಯ್ತು? 10/3x ಇಸ್ ಈಕ್ವಲ್ಸ್ ಟು 1/x. ನೋಡಿ ಈ ಇದೊಂದು ಪಾಯಿಂಟ್ ನೀವು ನೆನ್ಪಿಟ್ಕೋಬೇಕು. ಈಕ್ವಲ್ಸ್ ಟು ಸೈನ್ ಇಂದ ಈ ಕಡೆ ಪ್ಲಸ್ ಇದೆ ಅಂದ್ರೆ ಈ ಕಡೆ ಹೋದ್ರೆ ಏನಾಗುತ್ತೆ? ಮೈನಸ್ ಆಗುತ್ತೆ. ಮೈನಸ್ ಇದೆ ಅಂದ್ರೆ ಈ ಕಡೆ ಹೋದ್ರೆ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಮಲ್ಟಿಪ್ಲೈ ಆಗಿದ್ರೆ ಈ ಕಡೆ ಹೋದ್ರೆ ಏನಾಗುತ್ತೆ? ಡಿವಿಷನ್ ಆಗುತ್ತೆ. ಡಿವಿಷನ್ ಇದ್ರೆ ಈ ಕಡೆ ಹೋದ್ರೆ ಇಂಟು ಆಗುತ್ತೆ. ಈಕ್ವಲ್ಸ್ ಟು ಸೈನ್ ಇಂದ LHS ಇಂದ RHS ಹೋದ್ರೆ ಅಥವಾ RHS ಇಂದ LHS ಬಂದ್ರೆ ನೋಡಿ ಈ 3x 6 ಈ ಕಡೆಗೆ ಬಂದ್ರೆ ಏನಾಗುತ್ತೆ? ಮಲ್ಟಿಪ್ಲೈ ಆಗುತ್ತೆ. 10 ಇಂಟು 6. ಅದೇ 3x ಈ ಕಡೆಗೆ ಹೋದ್ರೆ ಇದು ಮಲ್ಟಿಪ್ಲೈ ಆಗುತ್ತೆ. 3x ಇಂಟು 1 3x. ಇಲ್ಲಿ ಮಲ್ಟಿಪ್ಲೈ ಆಗಿರೋ ಎಕ್ಸ್ 3 ಈ ಕಡೆಗೆ ಬಂದ್ರೆ ಏನಾಗುತ್ತೆ? ಡಿವೈಡ್ ಆಗುತ್ತೆ. ಗೊತ್ತಾಗುತ್ತಾ? ಇದು ಬೇಸಿಕ್. ಇದ್ರಲ್ಲಿ ಯಾರಿಗೂ ಪ್ರಾಬ್ಲಮ್ ಇರಬಾರ್ದು. 3 1s 3 2s 10 2s 20. ನೋಡಿ ಬಂದಿದ್ಯಾ? ಲಾಸ್ಟ್ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿ ಬಿಟ್ಬಿಡ್ತೀನಿ ನೋಡಿ. ಸರ್ ಅದು 5/4x ಅದು ಗೊತ್ತಾಗ್ಲಿಲ್ಲ ಸರ್, ಹೆಂಗ್ ಬರ್ಕೊಂಡ್ರಿ ಅಂತ. 5/4x. ಓಕೆ, ಇಲ್ಲಿ ಡಿವಿಷನ್ ಇದೆಯಲ್ಲ, ಇದು ಇಂಟು ಮಾಡ್ಕೊಂಡ್ರೆ ಏನಾಗುತ್ತೆ? 5 ಮೇಲೆ ಹೋಗುತ್ತೆ, 4x ಕೆಳಗೆ ಬರುತ್ತಲ್ಲ. ಓಕೆ ಸರ್, ಥ್ಯಾಂಕ್ ಯು. ಗೊತ್ತಾಗಿದೆಯಾ ಇವಾಗ?
ಇನ್ನೊಂದು ಲಾಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಆಗಿದೆಯಾ ಬರ್ಕೊಂಡಿದ್ದು? ಎಸ್ ಸರ್. ನೋಡಿ 2 plus 2 into 2 division 2 division 2 into 2 ಇದಕ್ಕೊಂದು ಡಿವಿಷನ್ ಇದೆ 1/2 division 1/2 of 1/2 whole division 1/2 plus 1/2 of 1/2 into 1/3 whole division 1/2 ಇದೆ. ನೋಡಿ ಕನ್ಫ್ಯೂಸ್ ಆಗ್ಬೇಡಿ, ನಾನೇ ಸಾಲ್ವ್ ಮಾಡ್ತೀನಿ. ಇದನ್ನ ಎ ಅಂತ ಕನ್ಸಿಡರ್ ಮಾಡಿ. ಇದು ಎ, ಇದು ಬಿ, ಇದು ಸಿ. ಎನ ಫಸ್ಟ್ ಸಾಲ್ವ್ ಮಾಡ್ಕೋಬೇಕು. ಇದ್ರಲ್ಲಿ ಮಲ್ಟಿಪಲ್ ಫಂಕ್ಷನ್ ಇದೆ. ಇದನ್ನ ಸಾಲ್ವ್ ಮಾಡ್ಕೊಂಡು ಎನ ಬಿ ಇಂದ ಡಿವೈಡ್ ಮಾಡ್ಬೇಕು. ಬಿ ನಲ್ಲೂ ಮಲ್ಟಿಪಲ್ ಫಂಕ್ಷನ್ ಇದೆ. ಡಿವೈಡ್ ಮಾಡ್ಕೊಂಡಿದ್ದಾದ್ಮೇಲೆ ಬಂದಿದ್ದ ಆನ್ಸರ್ನ ಸಿ ನ ಸಾಲ್ವ್ ಮಾಡಿ ಸಿ ಜೊತೆ ಮಲ್ಟಿಪ್ಲೈ ಮಾಡ್ಬೇಕು. ಈ ತರ ಸ್ಟ್ರಕ್ಚರ್ ಗೊತ್ತಾಗ್ಬೇಕು ಫಸ್ಟ್ ನಮ್ಗೆ. ಅದ್ರ ಒಳಗಡೆ ಇಂಟರ್ನಲ್ ಮಲ್ಟಿಪಲ್ ಫಂಕ್ಷನ್ಸ್ ಇದೆ, ಅದನ್ನ ಒಂದೊಂದಾಗೆ ಸಾಲ್ವ್ ಮಾಡ್ಕೊಂಡು ಹೋಗೋಣ. ನೋಡಿ ಇದಿಷ್ಟು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ? ನ್ಯೂಮರೇಟರ್ 2 2s are 4, 4 plus 2 is 6 ನ್ಯೂಮರೇಟರ್. ಇಯರ್ 2, ಇಲ್ಲಿ 2 ನ ಫಸ್ಟ್ ಡಿವೈಡ್ ಮಾಡ್ತೀನಿ, ಆಮೇಲೆ ಇಂಟು ಮಾಡ್ತೀನಿ. ಇಸ್ ನಥಿಂಗ್ ಬಟ್ 3 ನ ಒಂದೇ ಸಲ ಬರೀಲಾ? ಇದನ್ನ 3 ಅಂತ ಬರ್ಕೊಂಡ್ಲಾ? ಇದಿಷ್ಟು ಪಾರ್ಟ್ ನ ಸಾಲ್ವ್ ಮಾಡಿದ್ರೆ 3 ಬರುತ್ತಾ? ನೋಡಿ ನಿಮ್ಗೂ ಅಷ್ಟೇ ಬರುತ್ತಾ? ಬಾರ್ಡ್ ಮಾಸ್ ಹಾಕಿದ್ರೆ ಎಸ್ ಸರ್. 3 ಬಂದ ಮೇಲೆ ಬಿ ಪಾರ್ಟ್ ನ ನೋಡೋಣ. ಬಿ ಪಾರ್ಟ್ ಏನಾಗುತ್ತೆ? ಫಸ್ಟ್ ಯಾವ್ದಕ್ಕೆ ಪ್ರಿಯಾರಿಟಿ ಕೊಡ್ಬೇಕು? ಆಫ್ 1/2 ಡಿವಿಷನ್ 1/4 ಡಿನಾಮಿನೇಟರ್ ಬರೋಣ, ಇಲ್ಲೂ ಆಫ್ ಕೊಡ್ಬೇಕು. 1/2 ಪ್ಲಸ್ 1/4. ಆಮೇಲೆ ಇದನ್ನ ಸಾಲ್ವ್ ಮಾಡಿದ್ರೆ ನ್ಯೂಮರೇಟರ್ ಅಲ್ಲಿ ಡಿವಿಷನ್ ಇದೆ. ಡಿವಿಷನ್ ಹೆಂಗ್ ಸಾಲ್ವ್ ಮಾಡ್ತೀವಿ? 1/2 ಇಂಟು 4/1 ರೆಸಿಪ್ರೊಕಲ್ ಆಯ್ತು. ಇಯರ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ, ಪ್ಲಸ್ ಇದೆ. 4 1s are 4, 2 1s are 2, 4 plus 2 6/8. ಇದನ್ನ ಸಾಲ್ವ್ ಮಾಡ್ಬೇಕೀಗ. 2 1s are 2 2s. ನ್ಯೂಮರೇಟರ್ ಅಲ್ಲಿ 2 ಬಂತು. ಇಯರ್ 2 3s are 2 4s. ಅಂದ್ರೆ 2 ಡಿವಿಷನ್ 3/4 ಬಂತು. ಇದ್ರ ಕೆಳಗಡೆ ಏನಿಲ್ಲ ಅಂದ್ರೂ 1 ಇರುತ್ತೆ. ಮೇಲೆ ಹೋದ್ರೆ 2/1 ಇಂಟು 4/3. ಕರೆಕ್ಟಾ? ಎಷ್ಟು ಬಂತು? 8/3 ಬಂತ ಫೈನಲ್ ಆನ್ಸರ್ ಇದು. ಎಸ್ ಸರ್. ಬಿ 8/3 ಬಂತಾ? ಬಿ ಎಸ್. ಇರ್ಲಿ. ಇಂಟು ಸಿ ವ್ಯಾಲ್ಯೂ ಏನ್ ಬರುತ್ತೆ ನೋಡ್ಕೊಂಡು ಹೋಗೋಣ. ಇದು 4 1s are 4, 3 1s are 3 ಪ್ಲಸ್ 1 4/3 ನಾ? ಇದು 2 1s are 2 ಪ್ಲಸ್ 1 3/2 ನಾ? ಮೇಲೆ ಹೋದ್ರೆ 4/3 ಇಂಟು 2/3 ಏನಾಯ್ತು? ಕ್ಯಾನ್ಸಲ್ ಆಗಲ್ಲ. 8/9 ಆಯ್ತು. ಸೊ ಈಗ ನಮಗೆ ಗೊತ್ತಾಯ್ತು ಎ ವ್ಯಾಲ್ಯೂ ಎಷ್ಟಿದೆ? 3. ಬಿ ವ್ಯಾಲ್ಯೂ ಎಷ್ಟು ಬಂದಿದೆ? ಅಲ್ಲಿ ಇಂಟು ಡಿವಿಷನ್ ಇದೆ. ಬಿ ವ್ಯಾಲ್ಯೂ ಎಷ್ಟು ಬಂದಿದೆ? 8/3. ಸಿ ವ್ಯಾಲ್ಯೂ ಎಷ್ಟಿದೆ? 8/9. ಯಾವ್ದಕ್ಕೆ ಪ್ರಿಯಾರಿಟಿ ಕೊಡ್ತೀರಾ? ಡಿವಿಷನ್ಗ ಇಂಟುನಾ? ಡಿವಿಷನ್ ಇದೇನಾಗತ್ತೆ? ಇಂಟು 3/8 ಆಗತ್ತಾ? ಉಲ್ಟಾ ಆಗತ್ತಾ? ಇದು ಇಂಟು 8/9 ಹಂಗೆ ಇರುತ್ತೆ. ಈಗ ಕ್ಯಾನ್ಸಲ್ ಆದ್ರೆ ಕ್ಯಾನ್ಸಲ್ ಮಾಡಿ. 8 8 ಕ್ಯಾನ್ಸಲ್, 3 3s are 9, 9 9 ಕ್ಯಾನ್ಸಲ್.